ಸಲ್ಲಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಮಂತ್ರಾಲಯದವರೇ ಸ್ವತಃ ಅವರ ಪಿತೃಪಾದರು ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲೇನೆ ಪೂಜ್ಯ ಆಚಾರ್ಯರ ಅಲ್ಲಿ ಅಧ್ಯಯನವನ್ನು ಮಾಡಿ ನಮ್ಮ ಶ್ರೀಮಠದ ಪಂಚಾಂಗಕರ್ತೃಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಇವತ್ತಿನದ ಈ ಗೋಷ್ಠಿಯ ಸಿದ್ಧಾಂತ ಪಕ್ಷವನ್ನು ಮಂಡಿಸಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದೇನೆ. ಈ ಗೋಷ್ಠಿಯ ನಂತರ ಮುಂದೆ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ ಸುಧಾಂತ ಅಧ್ಯಯನವನ್ನು ಮಾಡಿ ಪೂರ್ಣಬ್ರಹ್ಮ ವಿದ್ಯಾಪೀಠದಲ್ಲಿ ಅನೇಕ ವರ್ಷ ತಾವು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಮಂತ್ರಾಲಯ ಹಾಗೂ ರಾಯಚೂರು ಎರಡೂ ವಿದ್ಯಾಪೀಠದಲ್ಲೂ ಕೂಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಶ್ರೀಯುತ ವಿದ್ವಾನ್ ಬಂಡಿ ಶ್ಯಾಮಾಚಾರ್ಯರು ಮುಂದೆ ಪ್ರವಚನಕ್ಕೆ ಬರಲಿದ್ದಾರೆ. ಅವರಿಗೂ ಕೂಡ ನಾವು ಈ ಗೋಷ್ಠಿಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅನಂತರದಲ್ಲಿ ರಾಯಚೂರು ಕಲಾವಿದರಿಂದಾಗಿ ಸಂಗೀತ ಕಾರ್ಯಕ್ರಮ ಇದೆ, ಅಂತಾಕ್ಷರಿ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಬರುವಂತಹ ಎಲ್ಲ ಕಲಾವಿದರು ಕೂಡ ಸ್ವಾಗತವನ್ನು ಕೋರ್ತಾ ಮುಂದೆ ಗೋಷ್ಠಿಯನ್ನು ಆರಂಭ ಮಾಡಬೇಕಂತ ಹೇಳಿ ವೇದಿಕೆ ಮೇಲೆ ಕುಳಿತಿರುವಂತಹ ಎಲ್ಲ ವಿದ್ವಾಂಸರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ವೇದವಾದಸ್ಯ ವರದನಿ ಮುರೋರ್ವಿಶ್ವಸ್ಯ ಬೃಹದಃ ವೇದಾಯೇ ಅಧ್ಯಾಸಾದೆ ಶ್ರೀ ವೇದ ಪುರುಷಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳ ಮೂಲಕ ನಮಸ್ಕರಿಸುತ್ತಾ ಇವತ್ತಿನ ಪೂರ್ವ ಪಕ್ಷ ವಿಷಯದಲ್ಲಿ ವೇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಜ್ಞಾತ್ವಾ ಕರ್ಮಾಣಿ ಕುರುವೀತ ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ. ನಾವು ನಮ್ಮ ಸಂಪೂರ್ಣ ಜೀವನದಲ್ಲಿ ಅನೇಕ ಬಗೆಯಾದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಆಚರಿಸುತ್ತೇವೆ. ಶಾಸ್ತ್ರ ವಿಹಿತವಾದಂತೆ ಮಾಡುವ ಕರ್ಮಗಳ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುತ್ತೇವೆ. ಆದರೆ ಎಲ್ಲ ಕರ್ಮಗಳಿಗೂ ಧರ್ಮಗಳಿಗೂ ಮೂಲ ವೇದವೆಂದು ಹೇಳುತ್ತಾರೆ. ವೇದ ಮಂತ್ರರಹಿತವಾದ ಕರ್ಮವೆಲ್ಲ ಎಂಬುದು ಸುಪ್ರಸಿದ್ಧವಾದ ವಿಷಯ. ಸಕಲರಿಗೂ ವೇದಗಳ ಸಮಗ್ರ ಮಾಹಿತಿ ನೀಡಲು ನಮ್ಮ ಈ ಚಿಕ್ಕ ಒಂದು ಪ್ರಯತ್ನವನ್ನು ಈ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಶತಮಾನೋತ್ಸವ ಮತ್ತು ರಾಯಚೂರು ಪಂಚ ವರ್ಷದ ಈ ಉತ್ಸವದಲ್ಲಿ ಈ ವೇದಗೋಷ್ಠಿಯನ್ನು ನಾವು ಮೊದಲಿಗೆ ಪ್ರಾರಂಭ ಮಾಡ್ತೀವಿ. ವೇದ ಅಂದರೆ ಏನು? ವೇದಗಳಲ್ಲಿ ಇರುವ ಸಂಗತಿಯಾದರೂ ಏನು? ಮನುಸ್ಮೃತಿ, ಗೌತಮ ಸ್ಮೃತಿ, ಶೌನಕ ಸ್ಮೃತಿ ಮೊದಲಾದ ಸ್ಮೃತಿಗಳಿಂದಲೇ ಎಲ್ಲ ಕರ್ಮಗಳು ತಿಳಿಯುವಾಗ ವೇದದ ಅಗತ್ಯವೇನಿದೆ? ಈ ಒಂದು ವಿಚಾರವನ್ನು ಇಲ್ಲಿ ನಾವು ಹೇಳ್ತಾ ಇದ್ದೇವೆ. ಈಗ ನಮ್ಮ ಶ್ರೀನಾಥಾಚಾರ್ಯರು ಮುಂದಿನ ವಿಚಾರ ಹೇಳಬೇಕಂತೇಳಿ. ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರಿತಚೇತನಮಂದಾರಂ ಶ್ರೀನಿವಾಸಮಹಂ ಭಜೆ. ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ. ಅಧುನಾಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನನ್ನ ಪ್ರಣತಿ ಕಥೆಗಳನ್ನು ಸಮರ್ಪಿಸಿ ಅದೇ ರೀತಿಯಾಗಿ ಇದನ್ನ ಅಧ್ಯಕ್ಷರಾದಂತಹ ನನ್ನ ವಿದ್ಯಾಗುರುಗಳಾದಂತಹ ವೇದಮೂರ್ತಿಗಳು ಬ್ರಹ್ಮಶ್ರೀ ರಾಮಚಂದ್ರ ಶರ್ಮಾ ಅವರನ್ನು ಕೂಡ ಈ ಸಭಾಮುಖವಾಗಿ ನಮಸ್ಕರಿಸಿ ಈಗ ಹೇಳಿದ ಪೂರ್ವ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ಕೊಡಲು ಪ್ರಯತ್ನಿಸುತ್ತೇನೆ. ಸಾಧಾರಣವಾಗಿ ಲೋಕದಲ್ಲಿ ವೇದ ಅಂತಂದರೆ ಶಾಸ್ತ್ರದಲ್ಲೂ ಕೂಡ
ಈ ಆಪಸ್ತಂಭ ಸೂತ್ರದಲ್ಲಿ ಹೇಳುತ್ತಾರೆ, ಮಂತ್ರ ಬ್ರಾಹ್ಮಣಯೋರ್ ವೇದನಾಮಧೇಯಂ ಎಂಬುದಾಗಿ. ಅಂದರೆ ಮಂತ್ರಕ್ಕೆ ಬ್ರಾಹ್ಮಣಕ್ಕೆ ವೇದ ಎಂಬುವಾಗ ಹೆಸರಿದೆ ಎಂಬುದಾಗಿ ಹೇಳುತ್ತಾರೆ. ಲೋಕದಲ್ಲೂ ಕೂಡ ವೇದ ಅಂದರೆ ಏನೋ ಒಂದು ಕಾರ್ಯಕ್ರಮ ಪ್ರಾರಂಭದಲ್ಲಿ ಒಂದು ಮಂಗಳಾಚರಣೆಗೆ ಹೇಳ್ತಕ್ಕಂತಹದ್ದು, ಇಲ್ಲಾಂದರೆ ಅದು ಬರೀ ಮಂತ್ರಮಯವಾಗಿರತಕ್ಕಂತಹದ್ದು. ಅಷ್ಟೇ ಅಲ್ಲದೆ ನಾವು ಮಾಡತಕ್ಕಂತಹ ಹೋಮ ಪೂಜೆ ಇತ್ಯಾದಿಗಳಲ್ಲಿ ಮಂತ್ರಗಳ ಒಂದು ಬಳಕೆ ಇರುತ್ತದೆ ಅನ್ನುವ ಒಂದು ಆಲೋಚನೆ ಎಲ್ಲರಲ್ಲೂ ಈಗಿನ ಕಾಲದಲ್ಲಿ ಇದೆ. ಸಾಧಾರಣವಾಗಿ ನಾವು ಮಾಡತಕ್ಕಂತಹ ಪ್ರತಿ ಕರ್ಮಗಳು ಕೂಡ ಆ ಕರ್ಮಗಳು ಸ್ಮೃತಿಗಳಲ್ಲಿ ಹೇಳಿದ್ದರೂ ಕೂಡ, ಇಲ್ಲಾಂದರೆ ಗೃಹ್ಯಸೂತ್ರ ಶ್ರೌತಸೂತ್ರಗಳಲ್ಲಿ ಹೇಳಿದ್ದರೂ ಕೂಡ, ಆ ಕರ್ಮಗಳಿಗೆಲ್ಲ ಕೂಡ ಮೂಲ ಯಾವುದು ಅಂತಂದರೆ ಅದು ವೇದನೆ. ಯಾಕಂದರೆ ಒಂದು ಮಾತು ಹೇಳುತ್ತಾರೆ, ಜ್ಞಾನಮಯವೇ ವೇದ ಅಂದರೆ ಏನು? ಸಮಸ್ತ ಜ್ಞಾನ ಎಂಬುದಾಗಿ. ಅಂದರೆ ಯಾವ ರೀತಿಯಾದ ಜ್ಞಾನ ವೇದ ಅಂದರೆ? ಅದು ಎರಡು ರೀತಿಯಾಗಿ ಹೇಳುತ್ತಾರೆ. ಒಂದು ಕರ್ಮಕಾಂಡ, ಜ್ಞಾನಕಾಂಡ ಅಂತ ಎರಡು ವಿಭಾಗ ವೇದದಲ್ಲಿ ಸಾಧಾರಣವಾಗಿ. ಕರ್ಮಕಾಂಡ ಅಂದರೆ ಈ ಯಾಗಾದಿಗಳು, ಅದೇ ರೀತಿಯಾಗಿ ನಾವು ಮಾಡ್ತಕ್ಕಂತಹ ಷೋಡಶ ಕರ್ಮ ಇತ್ಯಾದಿಗಳು. ಅದಕ್ಕೆ ಜ್ಞಾನಕಾಂಡ ಅಂತಂದರೆ ಆ ಭಗವಂತನ ಸಮಗ್ರ ಸ್ವರೂಪ ತಿಳಿಸ್ತಕ್ಕಂತಹದ್ದು ವೇದ ಅಂತ. ಸರಿ, ಸಮಗ್ರ ಸ್ವರೂಪ ವೇದದಿಂದನೇ ತಿಳಿಯುವಾಗ ಮತ್ತೆ ಈ ಪುರಾಣ ಸ್ಮೃತಿ ಇತ್ಯಾದಿಗಳ ಪ್ರಯೋಜನ ಏನು ಎಂಬುದಾಗಿ ಪ್ರಶ್ನೆ. ಒಂದು ವೇಳೆ ಸ್ಮೃತಿಗಳಿಂದನೇ ತಿಳಿಯುವಾಗ ವೇದದ ಪ್ರಯೋಜನ ಏನು ಅನ್ನೋ ಆಲೋಚನೆ. ವೇದದಲ್ಲೇ ಭಗವಂತನ ಸಕಲ ಸ್ವರೂಪವೂ ಇದೆ, ವೇದವೇ ತಿಳಿಸುತ್ತದೆ. ಆದರೆ ಅದನ್ನು ನಾವು ತಿಳಿಯೋದು ತುಂಬ ಕಷ್ಟ. ಅಂದರೆ ಮೇಲ್ನೋಟಕ್ಕೆ ನೋಡಿದಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನೋ ಒಂದು ಮಂತ್ರ ಇದೆ, ಎಲ್ಲರಿಗೂ ಪ್ರಸಿದ್ಧ. ನಾವು ಅಭಿಷೇಕಾದಿಗಳಲ್ಲೆಲ್ಲ ಈ ಮಂತ್ರವನ್ನು ಹೇಳುತ್ತೇವೆ. ಆದರೆ ಕೇಳುವಾಗ ಏನು ಅನಿಸುತ್ತೆ, ಆ ಮೇಲ್ನೋಟಕ್ಕೆ ನೋಡಿದಾಗ ಆ ಸಂಸ್ಕೃತ ಜ್ಞಾನದಿಂದ ಒಬ್ಬ ಪುರುಷನಿದ್ದಾನೆ ಭಗವಂತ, ಅವನಿಗೆ 1000 ತಲೆಗಳಿವೆ ಎಂಬುದಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಕೂಡ ಇದೆ ಮಂತ್ರ. ಸಹಸ್ರಾಕ್ಷ ಅಂತಂದ್ರೆ ಮತ್ತೆ 1000 ತಲೆಗಳಿದ್ರೆ ಎಷ್ಟು ಕಣ್ಣಿರಬೇಕು? 2000 ಕಣ್ಣಿರಬೇಕು. ಮತ್ತೆ ಅದೇ ವೇದ ಏನು ಸಹಸ್ರಾಕ್ಷ ಅಂತ ಒಂದೇ 1000 ಕಣ್ಣು ಅಂತ ಹೇಳುತ್ತೆ. ಅದೇ ರೀತಿ ಸಹಸ್ರಪಾಠ ಅಂತೆ. ಮತ್ತೆ ಒಂದು ಶರೀರಕ್ಕೆ 2 ಕಾಲು ಅಂತ ಸಾಧಾರಣವಾಗಿ ನಾವು ಲೋಕದಲ್ಲಿ ನೋಡುತ್ತೇವೆ. ಹೋಗ್ಲಿ, ಈ ರೀತಿ ತಗೊಳ್ಳೋಣ, ಚತ್ವಾರಿ ಶೃಂಗ ತ್ರಯೋವಸ್ಯ ಪಾದ ದ್ವೇ ಶೀರ್ಷೆ ಸಪ್ತಹಸ್ತಾಸು ಅಂತ ಹೇಳಿದ್ರೆ ಅದು ಅಗ್ನಿಯ ಒಂದು ಒಂದು ಸ್ವರೂಪ. 4 ಕೊಂಬುಗಳಿರುತ್ತವೆ, ಅದೇ ರೀತಿಯಾಗಿ 3 ಪಾದ, ಈ ರೀತಿ ಏನೋ ಒಂದು ವರ್ಣನೆ, ಅಗ್ನಿದೇವರ ವರ್ಣನೆ. ಅಷ್ಟಾದರೂ ಪರವಾಗಿಲ್ಲ. ಆದರೆ ಸಹಸ್ರಪಾದ ಇದೆಲ್ಲ ಹೇಗೆ ಸಾಧ್ಯ? ಒಂದು ನಾವಂದ್ರೆ ವೇದದಿಂದ ಸಾಕ್ಷಾತ್ತಾಗಿ ಭಗವಂತ ಹೀಗಿರ್ತಾನೆ ಎಂಬುದಾಗಿ ಮೇಲ್ನೋಟಕ್ಕೆ ತಿಳ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಭಗವಂತನೇ ವೇದವ್ಯಾಸರಾಗಿ ಜನಿಸಿ ಬ್ರಹ್ಮಸೂತ್ರಗಳ ಒಂದು ರಚನೆ ಮಾಡಿದರು. ಅಂದರೆ ಸಾಧಾರಣವಾಗಿ ವೇದ ಭಗವಂತನ ಸ್ವರೂಪ ತಿಳಿಸುತ್ತೆ, ಸರಿ, ಅದನ್ನು ನಮಗೆ ತಿಳ್ಕೊಳ್ಳೋದು ಕಷ್ಟ, ಅದು ಕೂಡ ಸರಿ. ಆದರೆ ಇದನ್ನ ತಿಳಿಸ್ಲಿಕ್ಕೋಸ್ಕರ ವೇದವ್ಯಾಸರೇ ಜನ್ಮಿಸಿ ಅವರು ಮತ್ತೆ ಬ್ರಹ್ಮಸೂತ್ರಾದಿಗಳನ್ನು ರಚಿಸಿ ಮತ್ತೆ ಅದಕ್ಕೆ ಭಾಷ್ಯ ಇತ್ಯಾದಿಗಳ ಈ ಕಷ್ಟವ, ಈ ಪ್ರಯತ್ನ ಎಲ್ಲ ಯಾಕೆ ಅಂತಂದ್ರೆ, ಒಂದೇ ಮಾತು ಹೇಳ್ತಾರೆ, ಸುಖಮ್ಮೇ ಸ್ಯಾತ್ ಮನಾಗಪಿ ದುಃಖಂ ಆಗುವುದು ಅಂತ. ಅಂದ್ರೆ ಎಲ್ಲರೂ ಏನು ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ ನಾವು ಯಾವಾಗಲೂ ಸುಖವಾಗಿ ಇರಬೇಕು, ಕನಸಿನಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ನಮಗೆ ದುಃಖವೇ ಆಗಬಾರದು ಅನ್ನೋದೇ ಎಲ್ಲರ ಉದ್ದೇಶ. ಎಲ್ಲರೂ ಪ್ರಯತ್ನ ಮಾಡೋದೇ ಅದಕ್ಕೆ, ಹುಟ್ಟಿನಿಂದಲೂ ಕೂಡ. ಅದು ಯಾವಾಗ ಸಿಗುತ್ತೆ ನಮಗೆ? ಅದು ಯಾವಾಗ ಸಾಧ್ಯ? ಯಾವತ್ತಿಗೂ ನಮಗೆ ದುಃಖನೇ ಆಗೋದಿಲ್ಲ ಅಂತಕ್ಕಂತಹ ಸ್ಥಿತಿ ಯಾವಾಗ ಬರುತ್ತೆ ಅಂತಂದ್ರೆ ಅದು ಮೋಕ್ಷದಿಂದ ಮಾತ್ರ ಸಿಗುತ್ತೆ. ಆ ಮೋಕ್ಷ ಹೇಗೆ ಸಿಗುತ್ತೆ ಅಂತಂದ್ರೆ ಜ್ಞಾನದಿಂದ ಸಿಗುತ್ತೆ. ಆ ಜ್ಞಾನ ಯಾವ ತರ ಇರುತ್ತೆ ಅಂತಂದ್ರೆ ಅದು ಭಗವಂತನ ಸಂಪೂರ್ಣ ಗುಣಗಳನ್ನ ತಿಳಿಯುವುದೇ ಆ ಜ್ಞಾನ. ಅಂತಹ ಜ್ಞಾನ ಪಡಿಬೇಕಂದ್ರೆ ಅದು ವೇದದಿಂದಲೇ ಸಾಧ್ಯ. ಮತ್ತೆ ಸ್ಮೃತಿ ಇತ್ಯಾದಿಗಳೆಲ್ಲ ಏಕೆ ಅಂತಂದ್ರೆ ವೇದದಿಂದ ಸಾಕ್ಷಾತ್ತಾಗಿ ನಾವು ತಿಳಿಯಲು ಸಾಧ್ಯವಿಲ್ಲ. ಆದ್ರಿಂದ ಈ ಸ್ಮೃತಿಗಳೆಲ್ಲ ಕೂಡ ನಮಗೆ ಸಹಾಯಭೂತವಾದದ್ದು. ಮತ್ತೆ ಸ್ಮೃತಿಗಳನ್ನೇ ತಿಳಿತಾ ಇದೆ, ಆದ್ರಿಂದ ನಾವು ವೇದವನ್ನು ಓದೋದಿಲ್ಲ. ನಾವು ಬ್ರಹ್ಮಸೂತ್ರವನ್ನೇ ಅಧ್ಯಯನ ಮಾಡ್ತೇವೆ, ಶಾಸ್ತ್ರವನ್ನೇ ಅಧ್ಯಯನ ಮಾಡ್ತೇವೆ, ಅದೇ ಪ್ರಧಾನ ಅಂತಂದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಈ ವೇದದಲ್ಲಿ ತಿಳಿಸ್ತಕ್ಕಂತಹ ವಿಷಯ ನಮಗೆ ಬ್ರಹ್ಮಸೂತ್ರಾದಿ ಸ್ಮೃತಿ ಇತ್ಯಾದಿಗಳಲ್ಲಿ ನಮಗೆ ತಿಳಿಯುತ್ತದೆ. ಆದ್ರಿಂದ ಮೂಲ ಯಾವುದೋ ಅದನ್ನೇ ನಾವು ಸಂರಕ್ಷಣೆ ಮಾಡಬೇಕು. ಆದ್ರಿಂದ ವೇದಾಧ್ಯಯನ ಮಾಡಲೇಬೇಕು ಎಂಬುದಾಗಿ ಹೇಳೋದು. ಈ ವೇದದಲ್ಲಿ
ಇರತಕ್ಕಂತಹ ವಿಷಯವೇ ನಮಗೆ ಸ್ಮೃತಿಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ಸದಾಚಾರಗಳಲ್ಲಾಗಲಿ ಇತ್ಯಾದಿ ವಿಷಯಗಳಲ್ಲಿ ಈ ವಿಷಯಗಳೆಲ್ಲವೂ ಕೂಡ ನಮಗೆ ಹೇಳುವುದು ಸರಿ. ಮತ್ತೆ ನಾವು ಸ್ಮೃತಿಗಳಲ್ಲಿ ಹೇಳಿರತಕ್ಕಂತಹ ವಿಷಯ ಅನುಷ್ಠಾನಗಳನ್ನು ಮಾಡೋದ್ರಿಂದ ಈ ಯಜ್ಞಯಾಗಾದಿ ಅನುಷ್ಠಾನ ಮಾಡೋದ್ರಿಂದ ಅದೇ ಸಂಸ್ಕಾರಗಳಿಂದ ಮತ್ತೆ ಮೋಕ್ಷ ಸಿಗುತ್ತಾ, ಇದರಲ್ಲಿ ಏನು ಜ್ಞಾನ ಕಾಣಿಸ್ತಾ ಇಲ್ಲಲ್ಲ ಅಂತಂದ್ರೆ ಇದನ್ನೇ ಕರ್ಮಕಾಂಡ ಎನ್ನುತ್ತಾರೆ. ಇವೆಲ್ಲವೂ ಕೂಡ ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ಸೋಪಾನಗಳು, ಮೆಟ್ಟಿಲುಗಳು ಎಂಬುದಾಗಿ ಹೇಳುತ್ತಾರೆ. ಇವನ್ನೆಲ್ಲ ಮಾಡಿದರೆ ಒಂದು ಸಂಸ್ಕಾರ ನಮ್ಮಲ್ಲಿ ಉಂಟಾಗುತ್ತದೆ. ಆ ಸಂಸ್ಕಾರದಿಂದ ಆ ಜ್ಞಾನವನ್ನು ಪಡೆಯಲು ನಾವು ಅರ್ಹರಾಗ್ತೇವೆ. ಆದ್ದರಿಂದ ಈ ಸ್ಮೃತಿಯುಕ್ತವಾದ ಕರ್ಮಗಳನ್ನೆಲ್ಲ ಕೂಡ ನಾವು ಆಚರಣೆ ಮಾಡಬೇಕು ಎಂಬತಕ್ಕಂತಹದ್ದು ವಿಶೇಷವಾಗಿ ಇಲ್ಲಿ ನಾನು ಅಂದ್ಕೊಳ್ತಾ ಇದ್ದೇನೆ, ನಿರೂಪಿಸುತ್ತಾ ಇದ್ದೇನೆ. ಇಷ್ಟು ಬಗೆಯಾಗಿ ಹೇಳುವ ವೇದವು ಅಪೌರುಷ ಅನ್ನುತ್ತಾರೆ. ಆದರೆ ವೇದದಲ್ಲಿ ಭಗವಂತನೇ ನಿರ್ಮಿಸಿದಂತೆ ಕಂಡುಬರುತ್ತದೆ. ರುಚಸ್ಸಾವಾನಿ ಜಜ್ಞಿರೆ ಛಂದಾಂಸಿ ಜಜ್ಞಿರೆ ತಸ್ಮಾತ್ ಎಂಬುದಾಗಿ. ಅಷ್ಟೇ ಅಲ್ಲದೆ ಋಷಿದೇವತಾ ಸ್ಮರಣೆ ಪೂರ್ವಕವಾಗಿಯೇ ವೇದ ಮಂತ್ರದ ಪಠನ ಮಾಡಬೇಕು ಅನ್ನುತ್ತಾರೆ. ಪ್ರತಿ ಮಂತ್ರಕ್ಕೂ ದೇವತಾ ಋಷಿ ಇರುವಾಗ ಹೇಗೆ ವೇದ ಅಪೌರುಷವಾಯಿತು, ಹಾಗೆಯೇ ವೇದಗಳಿಗೆ ಸಂಬಂಧಪಟ್ಟ ಅಷ್ಟವಿಕೃತಗಳು ಕೂಡ ಅಪೌರುಷಗಳೇ. ಅವುಗಳು ಪ್ರಯೋಜನ ಏನಿದೆ? ಪ್ರಶ್ನೆ, ಸ್ಮೃತಿ ಪುರಾಣ ಇತ್ಯಾದಿಗಳಿಗಿಂತ ವೇದವೇ ಪರಮ ಪ್ರಮಾಣ ಎಂಬುದಾಗಿ ಹೇಳುತ್ತಾರೆ. ಏಕೆ ಅಂತಂದರೆ ಸ್ಮೃತಿಕಾರರಾಗಲಿ ಪುರಾಣಗಳಲ್ಲೇ ಆಗಲಿ ಯಾವುದಾದ್ರೂ ಒಂದು ವಿಷಯವನ್ನು ನಿರ್ಧಾರಣೆ ಮಾಡಬೇಕಾದರೆ ಪ್ರಮಾಣಕ್ಕೋಸ್ಕರ, ಅದು ಬ್ರಹ್ಮಸೂತ್ರದಲ್ಲೇ ಆಗಿರ್ಬೋದು, ಅದನ್ನು ಪ್ರಮಾಣಗೊಳಿಸಲು ಶ್ರುತಿ ವಾಕ್ಯಗಳನ್ನೇ ತಗೊಳ್ತಾರೆ. ಯಾಕಂದರೆ ಶ್ರುತಿ ಸ್ವತಃಸಿದ್ಧ ಪ್ರಮಾಣ. ಅದು ಹೇಗೆ ಅಂದರೆ ಪೌರುಷೇಯ ಅಪೌರುಷೇಯ ಅಂತಂದು ನೋಡಿದಾಗ ಋಚಸ್ಸಾಮಾನ್ಯ ಜಜ್ಞಿರೆ ಛಂದಾಗುಂಸಿ ಜಜ್ಞಿರೆ ತಸ್ಮಾತ್ ಎಂಬುದಾಗಿ ವೇದದಲ್ಲೇ ಹೇಳಿದೆ. ಭಗವಂತನಿಂದ ವೇದವು ಉತ್ಪನ್ನವಾಗಿದೆ ನಿಶ್ವಾಸ ರೂಪವಾಗಿ ಎಂಬುದಾಗಿ ತುಂಬ ಶ್ರುತಿಗಳಿವೆ ಆ ವಿಷಯವನ್ನು ನಿರೂಪಿಸಲಿಕ್ಕೆ. ಆದರೆ ಆ ಭಗವಂತ, ಆ ಪುರುಷ ಯಾರಿದ್ದಾನೆ ಅವನಿಗೆ ಭ್ರಾಂತಿ ಎಂಬತಕ್ಕಂತಹ ದೋಷ ಇಲ್ಲ. ಆದ್ದರಿಂದ ಅದು ಪೌರುಷೇಯವಾದರೂ ಕೂಡ ಅದು ಪ್ರಮಾಣನೇ ಎಂಬುದಾಗಿ. ಮತ್ತೆ ಇನ್ನೊಂದು, ಆ ವೇದ ನಿತ್ಯ ಎಂಬುದಾಗಿ ಹೇಳುತ್ತಾರೆ. ಋಗ್ವೇದದಲ್ಲಿ ಒಂದು ವಾಕ್ಯ ಇದೆ, ತಸ್ಮೈ ನೂನಮಭಿದ್ಯಾವೇ ವಾಚಾವೇ ರೂಪನಿತ್ಯಾಯ ಎಂಬುದಾಗಿ. ಅಂದರೆ ಅಲ್ಲಿ ಉದಾಹರಣೆ ಹೇಳ್ತಾರೆ, ವಿರೂಪ ಎಂಬತಕ್ಕಂತಹ ಒಬ್ಬ ಋಷಿ, ಒಬ್ಬ ಋತ್ವಿಕ್ ಎಂಬುದಾಗಿ ತಗೊಳ್ಬೋದು ಯಾಗದಲ್ಲಿ. ಆ ಋತ್ವಿಕು ಹೋತೃ ಸಂಬಂಧ, ಋಗ್ವೇದ ಸಂಬಂಧವಾದಂತಹ ಋತ್ವಿಕವನು, ಅವನನ್ನು ಯಜಮಾನ ಉದ್ದೇಶ ಸಂಬೋಧನ ಮಾಡಿ ಅವನಿಗೇನು ಹೇಳ್ತಾನೆ ಅಂತಂದರೆ, ಉತ್ಪತ್ತಿರಹಿತಯ ವಾಚ ಮಂತ್ರರೂಪಯ ಸ್ತುಹಿ ಎಂಬುದಾಗಿ ಅವನಿಗೆ ಆದೇಶವನ್ನು ಮಾಡುತ್ತಾನೆ ಈ ಮಂತ್ರದಲ್ಲಿ. ಅಂದರೆ ಉತ್ಪತ್ತಿರಹಿತ, ಇದು ನಿತ್ಯವಾದದ್ದು ಎಂಬುದಾಗಿ ಹೇಳುತ್ತಾರೆ ವೇದ. ನಿತ್ಯತ್ವ ಏನು ಅಂತಂದರೆ, ಸೃಷ್ಟಿ ಆದ ನಂತರ ಸಂಹಾರಕ್ಕೆ ಪೂರ್ವ ಇದನ್ನು ಕಾಲ ಎಂಬುದಾಗಿ ಗಣನೆ ಮಾಡುತ್ತಾರೆ. ಈ ಕಾಲದಲ್ಲಿ ಉತ್ಪತ್ತಿ ಕಾಣಿಸಿಕೊಂಡ್ರೆ ಅದು ಅನಿತ್ಯ ಎಂಬುದಾಗಿ. ಈ ಕಾಲದಲ್ಲಿ ಉತ್ಪತ್ತಿ ಅಂದರೆ ಯಾರಿಂದಲೂ ರಚನೆ ಆದಂತೆ ಎಲ್ಲಿ ನಮಗೆ ಒಂದು ಪ್ರಮಾಣ ಸಿಗದೇ ಇದ್ದಲ್ಲಿ ಅದು ನಿತ್ಯ ಎಂಬುದಾಗಿ ನಮಗೆ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಅನಾದಿ ನಿಧನ ನಿತ್ಯ ವಾಗುತ್ಸೃಷ್ಟ ಸ್ವಯಂಭುವ ಅನ್ನೋ ರೀತಿಯಾಗಿ ಕೂಡ ಹೇಳುತ್ತಾರೆ. ಅಂದರೆ ಈ ವೇದವು ನಿತ್ಯವು, ಆದ್ದರಿಂದನೇ ಇದು ಪರಮ ಪ್ರಮಾಣ. ಅಷ್ಟೇ ಅಲ್ಲದೆ ಇದು ಸ್ವತಃ ಪ್ರಮಾಣ. ಇದಕ್ಕೆ ಅಂದರೆ ವೇದ ಇವಾಗ ಯಾವುದಾದ್ರೂ ಒಂದು ಕರ್ಮವನ್ನು ಉಪದೇಶಿಸಿದಾಗ ಈ ಕರ್ಮ ಹೀಗೆ ಮಾಡಬೇಕು ಎಂಬುದಾಗಿ ಸ್ಮೃತಿಯಿಂದಾಗಲಿ ಪುರಾಣದಿಂದಾಗಲಿ ಸೂತ್ರದಿಂದಾಗಲಿ ಒಂದು ಉದಾಹರಣೆಯನ್ನು ಅದು ಕೊಡುವುದಿಲ್ಲ. ಸಾಕ್ಷಾತ್ ಅದೇ ಸ್ವತಃ ಪ್ರಮಾಣ. ಆದ್ದರಿಂದ ಶ್ರುತಿ ಪ್ರಭು ಸಂಹಿತ ಎಂಬುದಾಗಿ ಹೇಳುತ್ತಾರೆ, ಅದು ಆದೇಶ ಮಾಡುತ್ತದೆ, ನೀನು ಈ ರೀತಿಯಾಗೇ ಮಾಡಬೇಕು, ಸ್ವಾಧ್ಯಾಯೋಧ್ಯೇತವ್ಯ, ಈ ರೀತಿಯಾಗೇ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಈ ಶ್ರುತಿಗೆ ಒಂದು ನಿರ್ವಚನ ಹೇಳುತ್ತಾರೆ, ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕ ಉಪಾಯಂ ಯಹ ಗ್ರಂಥ ವೇದಯತಿ ಸಹ ವೇದ ಎಂಬುದಾಗಿ. ಅಂದರೆ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ, ಏನಾದರೂ ಒಂದು ನಾವು ಯಾವುದಾದ್ರೂ ಒಂದು ವಸ್ತುವು ಬೇಕು ಎಂಬುದು ಅನ್ಕೊಂಡಾಗ, ಯಾವುದಾದ್ರೂ ಒಂದು ಫಲ ಬೇಕು ಅಂದ್ಕೊಂಡ್ರೆ ಆ ಫಲವನ್ನು
ಇದು ಕೊಡಲು ಒಂದು ಅಲೌಕಿಕ ಉಪಾಯವನ್ನು ಹೇಳುತ್ತದೆ. ಅದೇ ರೀತಿಯಾಗಿ ಅನಿಷ್ಟ ಪರಿಹಾರ ಯಾವುದಾದ್ರೂ ಅಂದ್ರೆ ನಾಪ್ಸು ಮೂತ್ರಪುರಿ ಶಂಕುರ್ಯಾತ್ ನನಿಷ್ಠೀವೇತ್ ನ ನಿವಸನ ಸ್ನಾಯಾತ್ ಗುಹ್ಯೋವಾ ಯಶೋಗ್ನಿ ಏತಸ್ಯಾಗ್ನೇ ರಣತಿದಾಹಾಯ ಎಂಬುದಾಗಿ, ಅಂದ್ರೆ ನಿಷಿದ್ಧ ಕರ್ಮಗಳು ಈ ರೀತಿ ಮಾಡೋದ್ರಿಂದ ನಮಗೆ ಆಗುವಂತಹ ಒಂದು ಕೆಟ್ಟು ಒಂದು ವಿಷಯವನ್ನ ಅದು ಹೇಳುತ್ತದೆ. ಈ ರೀತಿ ಮಾಡೋದ್ರಿಂದ ದುಷ್ಫಲಿತವೂ ಆಗುತ್ತದೆ ಎಂಬತಕ್ಕಂತಹ ಇದು ಅನಿಷ್ಟ ಪರಿಹಾರ. ಇಷ್ಟ ಪ್ರಾಪ್ತಿ ಅಂತಂದ್ರೆ ಜ್ಯೋತಿಷ್ಠೋಮ ಸ್ವರ್ಗ ಕಾಮೋಯಿತ ಇತ್ಯಾದಿ ವಾಕ್ಯಗಳು, ಅಂದ್ರೆ ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಜ್ಯೋತಿಷ್ಠೋಮ ಎಂಬತಕ್ಕಂತಹ ಯಾಗವನ್ನ ಆಚರಣೆ ಮಾಡಬೇಕು ಇತ್ಯಾದಿ ವಿಷಯಗಳನ್ನ ನಮಗೆ ವೇದ ಸಾಕ್ಷಾತ್ತಾಗಿ ತಿಳಿಸುತ್ತದೆ. ಯಾವುದೇ ಬೇರೆ ಶಾಸ್ತ್ರದ ಒಂದು ಸಹಾಯವಿಲ್ಲದೆ ಸಾಕ್ಷಾತ್ತಾಗಿ ಅದು ಉಪದೇಶ ಮಾಡುತ್ತದೆ. ಅದಕ್ಕೆ ಅಂದ್ರೆ ಸಾಧಾರಣವಾಗಿ ನಾವು ಲೋಕದಲ್ಲಿ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕೆ ಏನ್ ಮಾಡ್ತೀವಿ, ಸಚ್ಚಂದನ ವನಿತಾ ದೇಹ ಎಂಬುದಾಗಿ ಹೇಳ್ತಾರೆ. ಏನು ಇಷ್ಟಪ್ರಾಪ್ತಿ ಅಂತಂದ್ರೆ ಒಂದು ಗಂಧ ಲೇಪನೆ, ಸುಗಂಧ ಲೇಪನೆ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ವಸ್ತ್ರಧಾರಣೆ, ಈ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ಳೋದು, ಇದೆಲ್ಲ ಇಷ್ಟಪ್ರಾಪ್ತಿ. ಅನಿಷ್ಟ ಪರಿಹಾರಕ್ಕೆ ನಾವು ಲೌಕಿಕ ಉಪಾಯ ಅಂತಂದ್ರೆ ಏನಾದರೂ ಅನಾರೋಗ್ಯ ಆದಾಗ ಔಷಧಾದಿ ಸೇವನೆ ಮಾಡೋದು ಇತ್ಯಾದಿಗಳೆಲ್ಲ ಕೂಡ ನಾವು ಲೋಕದಲ್ಲಿ ನೋಡೋದು ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ. ಇಂತಹ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕೆ ಅಲೌಕಿಕವಾದ ಉಪಾಯ, ಇವೆಲ್ಲ ಲೌಕಿಕವಾದ ಉಪಾಯ. ಅಲೌಕಿಕವಾದ ಉಪಾಯ ಅಂದ್ರೆ ಯಾವ ರೀತಿಯಾಗಿ ಯಜ್ಞ ಯಾಗಾದಿಗಳನ್ನು ಆಚರಣೆ ಮಾಡಬೇಕು ಇತ್ಯಾದಿ ಅಲೌಕಿಕ ಉಪಾಯಗಳನ್ನೆಲ್ಲ ತಿಳಿಸುವುದು ವೇದ ಎಂಬುದಾಗಿ ಹೇಳುತ್ತಾರೆ ಅದರ ಒಂದು ನಿರ್ವಚನದಲ್ಲಿ. ಅದೇ ರೀತಿಯಾಗಿ ಮತ್ತೆ ಈ ವೇದಗಳು ಯಾರಿಂದ ನಿರ್ಮಿತವಾಗಲಿಲ್ಲ. ಇನ್ನೊಂದು ಪ್ರಶ್ನೆ ಏನು ಬಂತು ಅಂದ್ರೆ, ನಾವು ಕಠ ಸಂಹಿತ, ತೈತ್ರಿಯ ಶಾಖ, ಶೌನಕ ಶಾಖ ಇದು ಈ ರೀತಿಯಾಗಿ ಹೆಸರನ್ನು ಕೇಳ್ತೇವೆ. ಸಾಧಾರಣವಾಗಿ ಯಾರಾದರೂ ಅವರು ಸ್ವಂತ ಯಾವುದಾದ್ರೂ ಒಂದು ಕಾವ್ಯ ರಚನೆ ಮಾಡಿದರೆ ಭಾರವಿ ಕಾವ್ಯ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅವರ ಆ ವ್ಯಕ್ತಿಯ ಹೆಸರು ಹೇಳಿ ಆ ಕಾವ್ಯಕ್ಕಾಗಲಿ ಆ ಗ್ರಂಥಕ್ಕಾಗಲಿ ಹೆಸರನ್ನ ಕರೀತಾರೆ. ಮತ್ತೆ ಇಲ್ಲಿ ನಾವು ನೋಡಿದಾಗ ಶೌನಕ ಶಾಖ ಆಗಿರ್ಬೋದು, ತೈತ್ರಿಯ ಶಾಖೆ ಆಗಿರ್ಬೋದು ಇತ್ಯಾದಿ ಹೆಸರುಗಳನ್ನು ಕೇಳಿದಾಗ ಆ ಋಷಿಗಳೇ ಇದನ್ನು ಬರೆದಿದ್ದಾರೆ ಅನ್ನತಕ್ಕಂತಹ ಒಂದು ಭ್ರಾಂತಿ ಉಂಟಾಗುತ್ತದೆ. ಈ ಭ್ರಾಂತಿ ಹೋಗ್ಲಿಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ಯುಗಾಂತೆ ಅಂತರ್ಹಿತಾನ್ ವೇದಾನ್ ಸೇತಿಹಾಸಾನ್ ಮಹರ್ಷಯ ಲೇಭಿರೇ ತಪಸಾ ಪೂರ್ವಂ ಅನುಜ್ಞಾತ ಸ್ವಯಂಭುವ ಎಂಬುದಾಗಿ. ಅಂದ್ರೆ ಯುಗಾಂತ, ಪ್ರತಿ ಯುಗಾಂತದಲ್ಲಿ ಕೂಡ ಅಂದ್ರೆ ಸಾಧಾರಣವಾಗಿ ವೇದದ ಸಂರಕ್ಷಣೆ ಹೇಗಿರುತ್ತೆ ಅಂತಂದ್ರೆ ಅದು ಗುರು ಪರಂಪರೆ. ಒಬ್ಬ ಗುರು ಇನ್ನೊಬ್ಬ ಶಿಷ್ಯನಿಗೆ ಹೇಳೋದು, ಶಿಕ್ಷಣದಲ್ಲಿ ಒಂದು ಪಾಠದ ವೇದ ಒಂದು ಪಾಠ ಹೇಗಿರಬೇಕು ಅಂತಂದು ಹೇಗಿರಬಾರ್ದು ಎಂಬುದಾಗಿ ಹೇಳುವಾಗ ಅದರ ಒಂದು ಅಧಮ ಗುಣ ಹೇಳುವಾಗ ಈ ರೀತಿಯಾಗಿ ಹೇಳ್ತಾರೆ, ಗೀತೀಶಿ ಕ್ರೀಶಿರಕ್ಕಂಪಿ ತಥಾ ಲಿಖಿತ ಪಾಠಕ ಎಂಬುದಾಗಿ. ಅಂದ್ರೆ ಪುಸ್ತಕದಲ್ಲಿರ್ತಕ್ಕಂತಹ ವೇದ ಮಂತ್ರಗಳನ್ನ ಓದಿ ಅಧ್ಯಯನ ಮಾಡೋದು ಕೂಡ ಅದು ಒಂದು ದುಷ್ಟವಾದಂತಹ ಅಧ್ಯಯನ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದು ದೋಷಪೂರಿತವಾದಂತಹ ಅಧ್ಯಯನ ಅಂತ. ಮತ್ತೆ ಹೇಗೆ ಅಧ್ಯಯನ ಮಾಡಬೇಕಂದ್ರೆ ಗುರು ಪರಂಪರ, ಗುರು ಉಪದೇಶ ಮಾಡಬೇಕು, ಆ ಶಿಷ್ಯ ಅದೇ ರೀತಿಯಾಗಿ ಅದನ್ನು ಕೇಳಬೇಕು, ಅದೇ ರೀತಿಯಾಗಿ ಅದನ್ನು ಕಂಠಸ್ಥ ಮಾಡಬೇಕು, ಅದೇ ರೀತಿಯಾಗಿ ಪ್ರಯೋಗಿಸಬೇಕು, ಮತ್ತೆ ಇನ್ನೊಬ್ಬನಿಗೆ ಅವನು ಉಪದೇಶ ಮಾಡಬೇಕು. ಇದು ಗುರು ಪರಂಪರೆಯ ಒಂದು ಪ್ರಕ್ರಿಯೆ. ಈ ರೀತಿಯಾಗೇ ವೇದಾಧ್ಯಯನ ಮಾಡಬೇಕು ಅಂತ. ಅದಕ್ಕೆ ನಾವು ಎಲ್ಲೇ ವೇದ ಕೇಳಿದ್ರು, ನಾವು ಈ ದಕ್ಷಿಣ ಭಾರತದಲ್ಲಿ ಕೇಳಿದ್ರು, ಉತ್ತರ ಭಾರತದಲ್ಲಿ ಕೇಳಿದ್ರು, ಇಲ್ಲ ಬೇರೆ ದೇಶಗಳಲ್ಲಿ ಕೇಳಿದ್ರು, ಮಂತ್ರಗಳೆಲ್ಲ ಒಂದೇ ವಿಧವಾಗಿ ಒಂದೇ ಸ್ವರದಲ್ಲಿ ಇರುತ್ತದೆ. ಮಂತ್ರದ ಸ್ವರ ಉಚ್ಚಾರಣೆಗಳೆಲ್ಲಾಗಲಿ ಎಲ್ಲಿ ಭೇದ ಕಾಣಿಸೋದಿಲ್ಲ. ಏಕೆಂದ್ರೆ ಅದೆಲ್ಲ ಗುರುಮುಖತಃ ಬಂದಂತಹ ಪರಂಪರೆ. ಮತ್ತೆ ಯುಗಾಂತದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬ ಜೀವಿ ಕೂಡ ಭಗವಂತನ ಸೇರಿದಾಗ ಮತ್ತೆ ಭೂಮಿ ಮೇಲೆ ಯಾವ ಒಬ್ಬ ಜೀವಿಯೂ ಇರೋದಿಲ್ಲ. ಮತ್ತೆ ವೇದ ಸಂರಕ್ಷಣೆ ಹೇಗಾಯ್ತು ಅಂತಂದ್ರೆ ಅವೆಲ್ಲ ಕೂಡ ಅಂತರ್ಲೀನವಾಗಿಬಿಡುತ್ತವೆ ವೇದಗಳೆಲ್ಲ ಕೂಡ. ಮತ್ತೆ ಹೇಗೆ ಬರುತ್ತೆ ಅಂದ್ರೆ ಮತ್ತೊಂದು ಯುಗ ಪ್ರಾರಂಭ ಆದಾಗ ಋಷಿಗಳೆಲ್ಲ ಕೂಡ ಅವರು ಕೂತು ಮತ್ತೆ ತಪಸ್ಸು ಮಾಡ್ತಾರೆ. ಯಾವ ಋಷಿಗೆ ಯಾವ ಮಂತ್ರ ಕಾಣಿಸಿಕೊಳ್ಳುತ್ತದೋ ಆ ತಪಸ್ಸಿನ ಫಲದಿಂದ ಆ ಮಂತ್ರವನ್ನ ಯಾರು ದರ್ಶನ ಮಾಡಿರ್ತಾರೋ ಆ ಮಂತ್ರಕ್ಕೆ, ಆ ಸೂಕ್ತಕ್ಕೆ, ಇಲ್ಲಾಂದ್ರೆ ಆ ಭಾಗಕ್ಕೆ ಆ ಋಷಿಯ ಹೆಸರು ಬರುತ್ತದೆ. ಈ ರೀತಿಯಾಗಿ ಋಷಿ ನಿರ್ಣಯವಾಗುತ್ತದೆ ಮಂತ್ರಗಳಿಗೆ. ಮತ್ತೆ ಈ ತೈತ್ತಿರಿಯ ಶಾಖ ಇತ್ಯಾದಿಗಳನ್ನು ನಾವು ಆಲೋಚನೆ ಮಾಡಿದಾಗ ಇವರೆಲ್ಲ ಕೂಡ ಈ ತೈತ್ತಿರಿಯ ಎಂಬತಕ್ಕಂತಹ, ಶೌನಕ ಎಂಬತಕ್ಕಂತಹ ಹೆಸರು ಹೇಗೆ ಬಂತು ವೇದಕ್ಕೆ ಅಂತಂದ್ರೆ, ಇವರು ವೇದ ಕರ್ತರಲ್ಲ, ಋಷಯೋ ಮಂತ್ರ ದ್ರಷ್ಟಾರ ಮತ್ತು ಮಂತ್ರ ಕರ್ತಾರ ಎಂಬುದಾಗಿ ಹೇಳುತ್ತಾರೆ. ಅಂದ್ರೆ ಅವರು ಮಂತ್ರಗಳನ್ನ ನೋಡಿದವರು ಅಷ್ಟೇ. ಇವರಿಗೆ ಮತ್ತೆ ಈ ತೈತ್ರಿಯ ಶಾಖಾ ಇತ್ಯಾದಿಗಳೆಲ್ಲ ಹೇಗೆ ಬಂತು ಅಂದ್ರೆ, ವೇದವ್ಯಾಸರು ಈ ಗುರು ಪರಂಪರೆಯನ್ನ ಈ ರೀತಿಯಾಗಿ ಮಾಡಬೇಕು ಎಂಬತಕ್ಕಂತಹ ಉದ್ದೇಶದಿಂದ ಒಬ್ಬೊಬ್ಬ ಅವರ ಶಿಷ್ಯಂದರಿಗೆ, 4 ಜನ ಶಿಷ್ಯಂದರಿಗೆ ಒಂದೊಂದು ಶಾಖೆಯನ್ನ ಅವರು ಉಪದೇಶ ಮಾಡುತ್ತಾರೆ.
ಅವರು ಅವರ ಶಿಷ್ಯರಿಗೆ ಉಪದೇಶ ಮಾಡುತ್ತಾರೆ. ಈ ರೀತಿಯಾಗಿ ಯಾರು ಅದನ್ನ ಹೆಚ್ಚು ಪ್ರಚಾರಕ್ಕೆ ತಗೊಂಡು ಉಪದೇಶವನ್ನು ಮಾಡಿರ್ತಾರೋ ಅವರ ಹೆಸರಿನ ಮೇಲೆ ಆ ಶಾಖೆ ಇರುತ್ತದೆ ಅಷ್ಟೇ. ಅದಕ್ಕೆ ಹೇಳುತ್ತಾರೆ ಸ್ವಾಧ್ಯಾಯ ಎಂಬುದಾಗಿ ಹೇಳುತ್ತಾರೆ. ಸ್ವಾಧ್ಯಾಯ ಅಂದ್ರೆ ತಂದೆ, ಅದೇ ರೀತಿಯಾಗಿ ತಾತ, ಇವರಿಂದ ಪರಂಪರೆಯಿಂದ ಬಂದಂತಹ ಯಾವುದು ಶಾಖೆ ಇರುತ್ತದೋ ಆ ಶಾಖಾಧ್ಯಯನವನ್ನು ಮಾಡುವುದೇ ಸ್ವಾಧ್ಯಾಯ ಎಂಬುದಾಗಿ. ಈ ರೀತಿ ಪರಂಪರಾಗತವಾಗಿ ಬಂದಂತಹದ್ದೇ ವೇದ. ಅಷ್ಟೇ ಆಗಲಿ ಋಷಿಗಳು ಅದನ್ನ ರಚನೆ ಮಾಡಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಜತ್ನೀರೆ ಅನ್ನೋ ಪದಕ್ಕೆ ಏನು ಅರ್ಥ ಮಾಡಬೇಕು? ಯಶಸ್ಸಾಮಾನಿ ಜತ್ನೀರೆ ಅಂತಿದೆಯಲ್ಲ, ಜತ್ನೀರೆ ಅಂದ್ರೆ ಜಗ್ನೀರೆ ಎಂಬುದಾಗಿ ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಪದಕ್ಕೆ ಏನು ಅರ್ಥ ಮಾಡಬೇಕು? ಬ್ರಾಹ್ಮಣ ಮಂತ್ರ ಬ್ರಾಹ್ಮಣ ಅಂತ ಹೇಳ್ತಾರಲ್ಲ, ಈ ಮಂತ್ರ ಈ ಬ್ರಾಹ್ಮಣ ಎರಡು ವಿಭಾಗ, ಒಂದು ವಿಧಿ, ಇನ್ನೊಂದು ಅರ್ಥವಾದ ಎಂಬುದಾಗಿ. ನೇರವಾಗಿ ಉತ್ತರ ಹೇಳ್ಬಿಡಿ ಸಾಕು, ನೇರವಾಗಿ ಉತ್ತರ ಹೇಳ್ಬಿಡಿ. ಜತ್ನೀರೆ ಅಂದ್ರೆ ಏನರ್ಥ? ಅಂದ್ರೆ ಸೃಷ್ಟಿಯಾಗಿದೆ ಎಂಬ ಅರ್ಥ ಬರುತ್ತೆ. ಏನು ಅರ್ಥ ಇಟ್ಕೊಳ್ತಿರೋದು? ಅದೇ ಸ್ವಾಮಿ ಹೇಳ್ತೀನಿ ನೋಡಿ ಒಂದು ನಿಮಿಷ. ಅಂದ್ರೆ ಪುರುಷ ಸೂಕ್ತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ವಿರಾಟ್ ಸ್ವರೂಪ, ಭಗವಂತನ ಸ್ವರೂಪವನ್ನು ಅದೆಲ್ಲ ಹೇಳ್ಬಿಡಿ. ಅಭಿವ್ಯಕ್ತವಾದವು ಅಂತಷ್ಟೇ. ಹೌದು ಹೌದು ಸ್ವಾಮಿ, ಅಂದ್ರೆ ಅಭಿವ್ಯಕ್ತವಾದವು. ಹೌದು ಅದೇ ಅಭಿವ್ಯಕ್ತ ಅಂತಂದ್ರೆ ಈಗ ಅದಕ್ಕೆ ಇನ್ನೊಂದು ಶ್ಲೋಕ ಕೂಡ ಇದೆ. ಏನಂತ ಹೇಳ್ತಾರೆ ಅಂತಂದ್ರೆ ಅಷ್ಟೇ ಹುಟ್ಟಿದವು ಅಂತ ಅರ್ಥ ಅಲ್ಲ, ಅಭಿವ್ಯಕ್ತವಾದವು. ಅದೇ ದೇವ ಭಗವಂತನಿಂದ ಅಭಿವ್ಯಕ್ತ ಅನ್ನೋದಂದ್ರೆ ಉದ್ದೇಶ ನಮಗೆ ಎಸ್ಸೆ ನಿಶ್ವಸಿತಂ ವೇದಾಹ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ನಿಶ್ವಾಸ ರೂಪದಿಂದ ಉತ್ಪನ್ನವಾಯಿತು ಎಂಬುದಾಗಿ ಹೇಳ್ತಾರೆ ವೇದ. ಅಂದ್ರೆ ಅವ್ರ ಸೃಷ್ಟಿ ಅವ್ರು ಬರೆದರು ಎಂಬ ಉದ್ದೇಶ ಅಲ್ಲ, ಅವರಿಂದ ಉತ್ಪನ್ನವಾಯಿತು ಎಂಬತಕ್ಕಂಥದ್ದು ಅಭಿವ್ಯಕ್ತಿ. ಎಲ್ಲ ವಿಷಯ ಬಂತು. ಸಾಮಾನ್ಯವಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ ವೇದಗಳು 4 ಅನ್ನುತ್ತಾರೆ. ಮತ್ತೊಬ್ಬರು ವೇದಗಳಲ್ಲಿ ಯಾವುದೇ ವಿಭಾಗವಿಲ್ಲ, ಸಮಗ್ರ ವೇದವು ಏಕರೂಪವಾಗಿರುವುದು ಅನ್ನುತ್ತಾರೆ. ವೇದದ ವಿಭಾಗ ವೇದವ್ಯಾಸರೇ ಮಾಡಿದ್ದಾರೆ ಅನ್ನುತ್ತಾರೆ. ಹಾಗಾದರೆ ಪುರುಷ ಸೂಕ್ತಾದಿಗಳಲ್ಲಿ ಋಗ್ವೇದಾದಿ ನಾಮಗಳ ಉಲ್ಲೇಖ ಏಕಿದೆ? ಅಷ್ಟೇ ಅಲ್ಲದೆ ವೇದವನ್ನು 4 ವಿಭಾಗಿಸುವ ಮುಖ್ಯ ಉದ್ದೇಶವೇನು? ಮತ್ತೆ ವೇದತ್ರಯಿ ಎಂಬುದಾಗಿ ಹೇಳುತ್ತಾರೆ. ಅಂದ್ರೇನು? ಯಜುರ್ವೇದಕ್ಕೆ ಇರುವ ಶುಕ್ಲ ಕೃಷ್ಣ ಭೇದದಿಂದ ವೇದಗಳು 5 ವಿಧ ಇರಬಹುದು ಅನಿಸುತ್ತದೆ. ಯಜುರ್ವೇದದ ಶುಕ್ಲ ಕೃಷ್ಣ ಭೇದಕ್ಕೆ ಕಾರಣವೇನು? ವೇದಕ್ಕೆ ಎಷ್ಟು ಸಂಪ್ರದಾಯಗಳಿದೆ? ಇದಕ್ಕೆಲ್ಲ ಪ್ರಮಾಣಗಳು ಉಂಟಾ? ವೇದಗಳಲ್ಲಿರುವ ಸಂಹಿತಾ, ಬ್ರಾಹ್ಮಣ, ಅವಾಂತರ ಭೇದಗಳು ಏನು? ಅದರ ಪ್ರಯೋಜನವೇನಿದೆ? ವೇದಗಳ ಪ್ರವರ್ತಕರು ಯಾರು? ಇವರು ಮಾಡಿದ ವೇದ ಉಪಕಾರವು ಏನು? ವೇದ ಏಕರೂಪವಾಗಿತ್ತು ಎಂಬುದಾಗಿ ಪ್ರಮಾಣಗಳಿವೆ ಪುರಾಣದಲ್ಲಿ. ಏಕಏವಾಸಿ ಯಜುರ್ವೇದ ತಂ ಚತುರ್ಧಾ ವ್ಯಕಲ್ಪಯತು ಎಂಬುದಾಗಿ ಹೇಳುತ್ತಾರೆ. ಅಂದ್ರೆ ಮೊದಲು ವೇದವೆಲ್ಲ ಏಕರಾಶಿಯಾಗಿತ್ತು, ಅದನ್ನ ಯಜುರ್ವೇದ ಎಂಬುದಾಗಿ ಕರೀತಾ ಇದ್ರು ಎಂಬುದಾಗಿ ಹೇಳುತ್ತಾರೆ ಪುರಾಣದಲ್ಲಿ. ಯಜುರ್ವೇದದಲ್ಲಿ ತೈತ್ರಿಯ ಬ್ರಾಹ್ಮಣದಲ್ಲಿ 3ನೇ ಅಷ್ಟಕದಲ್ಲಿ ಸಂಜ್ಞಾನ ಎಂಬತಕ್ಕಂತಹ ಅಧ್ಯಾಯವಿದೆ. ಆ ಅಧ್ಯಾಯದಲ್ಲಿ ಭರದ್ವಾಜೋಹ ತ್ರಿಭಿರಾಯುರ್ಭಿರ್ಬ್ರಹ್ಮಚರ್ಯಮುವಾಸ ಎಂಬುದಾಗಿ ಹೇಳುತ್ತಾರೆ. ಅಲ್ಲಿ ಸಾವಿತ್ರ ಚಯನ ಎಂಬತಕ್ಕಂತಹ ವಿಷಯ ಬಗ್ಗೆ ಅಲ್ಲಿ ವಿವರಣೆ ಇದೆ. ಆ ಸಾವಿತ್ರ ಚಯನದ ಒಂದು ವಿವರಣೆ, ಅದರ ಒಂದು ವೈಶಿಷ್ಟ್ಯ ಹೇಳಲಿಕ್ಕೋಸ್ಕರ ಈ ಕಥೆಯೆಲ್ಲ ಅಲ್ಲಿದೆ. ಏನ್ ಹೇಳ್ತಾರೆ ಅಂದ್ರೆ, ಭರದ್ವಾಜ ಋಷಿಗಳು ಅವರು ಬ್ರಹ್ಮಚರ್ಯ ಮುವಾಸ ಅಂತಂದ್ರೆ ಗುರುಕುಲದಲ್ಲಿದ್ದು ಬ್ರಹ್ಮಚರ್ಯ ಪದ್ಧತಿಯಲ್ಲಿ ವೇದಾಧ್ಯಯನವನ್ನು ಮಾಡಿದರು ಅಂತ. ತ್ರಿಭಿರಾಯುರ್ಭಿಹಿ ಅಂತ ಮೂರು ಆಯುಷ್ಯಗಳಿಂದ. 3 ಆಯುಷ್ ಅಂದ್ರೆ ಏನು? ಒಂದೊಂದು ಆಯುಷ್ ಅಂತಂದ್ರೆ 100 ವರ್ಷ ಎಂಬುದಾಗಿ ಹೇಳುತ್ತಾರೆ ಭಾಷ್ಯಕಾರರು. 100 ಆಯುಷ್ ಅಂದ್ರೆ 300 ವರ್ಷ. 300 ವರ್ಷ ವೇದಾಧ್ಯಯನ ಮಾಡಿದ್ರಂತೆ. ಅವರಿಗೆ ವೃದ್ಧಾಪ್ಯ ಬಂತು. ವಾಸುದೇವ ಜರಾ ಕಷ್ಟಂ ಕಷ್ಟಂ ಧನ ವಿಪರ್ಯ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ವೃದ್ಧಾಪ್ಯ ಬಂದ ಮೇಲೆ ಅಧ್ಯಯನ ಮಾಡೋದು ತುಂಬಾ ಕಷ್ಟ. ಅಂತಹ ಸಂದರ್ಭದಲ್ಲಿ ಆ ಭರದ್ವಾಜ ಮಹರ್ಷಿಗಳು ಏನ್ ಮಾಡಿದ್ರು? ಇಂದ್ರನ ಕೂತು ತಪಸ್ಸು ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಅವಾಗ ಇಂದ್ರ ಪ್ರತ್ಯಕ್ಷನಾದ. ಏನ್ ಬೇಕು ಅಂತ ಕೇಳಿದ್ರೆ, ನನಗೆ ಮತ್ತಿನ್ನೊಂದು 300 ವರ್ಷ ಆಯುಷ್ ಕೊಡ್ರಿ ಅಂತ. 300 ವರ್ಷ ಆಯುಷ್ ಕೊಟ್ರೆ ನೀನೇನು ಮಾಡ್ತೀಯಾ ಅಂತಂದ್ರೆ, ಮತ್ತೆ ವೇದಾಧ್ಯಯನ ಮಾಡ್ತೀನಿ ಎಂಬುದಾಗಿ. ಆಯ್ತು, 300 ವರ್ಷ ಆಯುಷ್ ಕೊಟ್ಟರು. ಮತ್ತೆ 300 ವರ್ಷನೂ ಇವರು ವೇದಾಧ್ಯಯನ ಮಾಡಿದ್ರು ಭರದ್ವಾಜ ಮಹರ್ಷಿಗಳು. ಮತ್ತೆ ವೃದ್ಧಾಪ್ಯ ಬಂತು. ಮತ್ತೆ ಇಂದ್ರನ ಪ್ರಾರ್ಥನೆ ಮಾಡಿದಾಗ ಇಂದ್ರ ಬಂದು ಇನ್ನೊಮ್ಮೆ 300 ವರ್ಷ ಆಯುಷನ್ನು ಕೊಟ್ಟರು.
ಮತ್ತೆ ವೇದಾಧ್ಯಯನ ಮಾಡಿದ. ಆದರೆ ಕೊನೆಗೆ ಅವನು ಪ್ರಾರ್ಥನೆ ಮಾಡೋಕೆ ಮುಂಚೆನೆ ಮತ್ತೆ ಅವನ ವೃದ್ಧಾಪ್ಯ ಸಮಯದಲ್ಲಿ ಇಂದ್ರನು ಪ್ರತ್ಯಕ್ಷನಾದ. ಇನ್ನು ಮತ್ತೆ ನೀನು ನನ್ನ ಪ್ರಾರ್ಥನೆ ಮಾಡಬೇಡ, ನೀನು ಇದುವರೆಗೂ ಎಷ್ಟು ವೇದರಾಶಿ ಈ ವೇದ ಭಾಗದಲ್ಲಿ ಎಷ್ಟು ಅಧ್ಯಯನ ಮಾಡಿದಿ ಎಂಬುದಾಗಿ ನಾನು ನಿನಗೆ ತೋರಿಸ್ತೇನೆ ಬಾ ಎಂಬುದಾಗಿ ಅವರ ಒಂದು ಮಾಯದಿಂದ ಒಂದು 3 ರಾಶಿಯನ್ನು ಮಾಡಿದ್ರಂತೆ. ರಾಶಿಯನ್ನು ಮಾಡಿ ಆ 3 ರಾಶಿಯಿಂದ ಕೂಡ ಒಂದು ಹಿಡಿಯಷ್ಟು ಮಣ್ಣಿನ ಭಾಗವನ್ನು ತಗೊಂಡು ಅವರು ಮುಂದೆ ತೋರಿಸಿ, ನೀ ಇದುವರೆಗೂ ಅಧ್ಯಯನ ಮಾಡಿದ್ದು ಕೇವಲ ಇಷ್ಟೇ ಎಂಬುದಾಗಿ ಹೇಳಿದರಂತೆ. ಅಂದರೆ ಅವಾಗ ಅವರು ಹೇಳ್ತಾರೆ, ಇನ್ನು ನೀನು ವೇದಾಧ್ಯಯನ ಸಂಪೂರ್ಣ ಮಾಡಬೇಕು ಎಂಬ ಸಂಕಲ್ಪದಿಂದ ವೇದಾಧ್ಯಯನ ಮಾಡಬೇಡ, ಈ ಸಾವಿತ್ರಚಯನ ಎಂಬತಕ್ಕಂತಹ ಕ್ರತುವನ್ನು ಅನುಷ್ಠಾನ ಮಾಡು, ಸಕಲ ವೇದಾಧ್ಯಯನ ಮಾಡಿದ ಫಲವು ನಿನಗೆ ಬರುತ್ತದೆ ಎಂಬುದಾಗಿ ಅವರಲ್ಲಿ ಉಪದೇಶ. ಈ ಕಥಾವೃತ್ತ ಅಂತ ಅಲ್ಲಿ ಹೇಳುತ್ತಾರೆ. ಅಂದರೆ ಅಷ್ಟು ಅನಂತಾವೈ ವೇದಾಹ ಎಂಬುದಾಗಿ ಹೇಳುತ್ತೆ ವೇದ. ಅದೇ ಈ ವೃತ್ತಾಂತದ ಸಂದರ್ಭದಲ್ಲೇ ಈ ವಾಕ್ಯ ಬಂದಿರೋದು, ಅನಂತಾವೈ ವೇದಾಹ ಎಂಬುದಾಗಿ. ಈ ರೀತಿಯಾಗಿ ಅಂತಹ ಅನಂತವಾದಂತಹ ವೇದವನ್ನ ನಮಗೆ ಮಧ್ವಾಚಾರ್ಯರು ಭಾಷ್ಯದಲ್ಲಿ ಈ ರೀತಿಯಾಗಿ ಸ್ಕಾಂದ ವಚನವನ್ನು ಈ ರೀತಿಯಾಗಿ ಹೇಳುತ್ತಾರೆ. ನಾರಾಯಣಾದ್ ವಿನಿಷ್ಪನ್ನಂ ಜ್ಞಾನಂ ಕೃತಯುಗೇ ಸ್ಥಿತಂ ಕಿಂಚಿತ್ ತದನ್ಯಥಾ ಜಾತಂ ತ್ರೇತಾಯಾಂ ದ್ವಾಪರೇಖಿಲಂ ಗೌತಮಸ್ಯ ಋಷೇಶಾಪಾತ್ ಜ್ಞಾನೇ ತ್ವಜ್ಞಾನತಾಂ ಗತೆ ಸಂಕೀರ್ಣ ಬುದ್ಧಯೋ ದೇವಾಹ ಬ್ರಹ್ಮ ರುದ್ರ ಪುರಸ್ಸರಾಹ ಎಂಬುದಾಗಿ. ಅಂದರೆ ಈ ವೇದ ರಾಶಿಯನ್ನ ಮುಂಚೆ ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ರು. ಆದರೆ ಗೌತಮರ ಶಾಪದಿಂದ ಎಲ್ಲರಿಗೂ ಕೂಡ ಅಜ್ಞಾನ ಬಂತು ಎಂಬುದಾಗಿ ಹೇಳುತ್ತಾರೆ. ಅಂದರೆ ಅದೊಂದು ಕಥಾವೃತ್ತ ಅಂತ. ಗೌತಮರು ಬ್ರಾಹ್ಮಣರಿಗೆ ಶಾಪ ಕೊಡಲಿಕ್ಕೆ ಏನು ಕಾರಣ, ಇದೆಲ್ಲ ಕೂಡ ಒಂದು ಕಥೆ ಇದೆ. ಆದರೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರೆಲ್ಲರಿಗೂ ಕೂಡ ಅಜ್ಞಾನ ಬಂದಾಗ ಈ ವೇದಾಧ್ಯಯನ ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಯಾರಿಗೂ ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ದೇವತೆಗಳೇ ಹೋಗಿ ನಾರಾಯಣನನ್ನ ಪ್ರಾರ್ಥನೆ ಮಾಡಿದಾಗ ಭಗವಂತ ವೇದವ್ಯಾಸರಾಗಿ ಜನಿಸಿ ಈ ರೀತಿಯಾಗಿ ಹೇಳುತ್ತಾರೆ. ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರಾತ್ ಉತ್ಸನ್ನಾನ್ ಭಗವಾನ್ ವೇದಾನ್ ಉಜ್ಜಹಾರ ಹರಿಸ್ವಯಂ ಚತುರ್ಧಾ ವ್ಯಭಜತ್ತಾಂಶ್ಚ ಚತುರ್ವಿಂಶತಿಧಾ ಪುನಃ ಎಂಬುದಾಗಿ ಹೇಳುತ್ತಾರೆ. ಅಂದರೆ ಭಗವಂತನೇ ವೇದವ್ಯಾಸರಾಗಿ ಜನಿಸಿ ಈ ವೇದವನ್ನ 4 ವಿಭಾಗ ಮಾಡಿದರು. ಆ 4 ವಿಭಾಗವನ್ನ ಮಾಡಿ ಮತ್ತೆ ಆ ಪ್ರತಿ ವಿಭಾಗದಲ್ಲೂ ಕೂಡ ಋಗ್ವೇದವನ್ನ ಚತುರ್ವಿಂಶತಿಧ ಎಂಬುದಾಗಿ 24 ವಿಭಾಗ, ಯಜುರ್ವೇದವನ್ನ ಏಕಶತಮಧ್ವರ್ಯ ಶಾಖ ಎಂಬುದಾಗಿ ಹೇಳಿದಂತೆ 101 ವಿಭಾಗ, ಸಾಮವೇದವನ್ನ 1000 ವಿಭಾಗ, ಅದೇ ರೀತಿಯಾಗಿ ಅಥರ್ವಣ ವೇದವನ್ನ 9 ವಿಭಾಗ, ಈ ರೀತಿಯಾಗಿ ವಿಭಾಗ ಮಾಡಿದರು ಎಂಬುದಾಗಿ ಹೇಳುತ್ತಾರೆ. ಅಂದ್ರೆ 4 ವಿಭಾಗ ಯಾವುದು ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇದೇ ಪ್ರಧಾನವಾದಂತಹ ವಿಭಾಗ. ಈ ರೀತಿಯಾಗಿ ವೇದಗಳು 4 ಎಂಬುದಾಗಿ ನಮಗೆ ಪ್ರಸಿದ್ಧದಲ್ಲಿದೆ. ಇದಕ್ಕಿಂತ ಮುಂಚೆನೆ 3 ವಿಭಾಗ ಇತ್ತು ಅಂತ ಹೇಳ್ತಾರೆ. ವೇದತ್ರಯಿ ಹೇಳ್ತಾರೆ. ಅದೇ ಪುರುಷ ಸೂಕ್ತದಲ್ಲಿ ಹೇಳಿರುವುದು ಬಹಳ ಕಡೆ ಉಲ್ಲೇಖ ಮಾಡಿರೋದು 3 ಉಲ್ಲೇಖ ಮಾಡುತ್ತಾರೆ. ಅದೇ ಹೇಳ್ತಾರೆ ಅಂದ್ರೆ ಈ ರೀತಿಯಾಗಿ 4 ವೇದತ್ರಯಿ ಎಂಬುದಾಗಿ ಹೇಳ್ತಾರೆ. ಅದು ಹೇಗೆ ಅಂತಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಂದಲ್ಲ ಇಲ್ಲಿ ನಾವು ನೋಡ್ಬೇಕಾಗಿದ್ದು. ವೇದ ಅನ್ನೋ ಶಬ್ದದಿಂದ ಋಕ್ಕು, ಯಜುಸ್ಸು, ಸಾಮ ಅಂದ್ರೆ ವೇದದಲ್ಲಿ 3 ವಿಭಾಗ. ವೇದ ಯಾವ ತರ ಇರುತ್ತೆ ಕೇಳಲಿಕ್ಕೆ, ನಾವು ಓದಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅಂತಂದ್ರೆ ಒಂದು ಶ್ಲೋಕಾತ್ಮಕ ರೂಪದಿಂದ ನಮಗೆ ಕಾಣಿಸಿಕೊಳ್ಳುತ್ತದೆ. ಛಂದೋಬದ್ಧವಾದಂತಹದ್ದು ಅದು ಋಗ್ರೂಪದಲ್ಲಿ ಇರುತ್ತದೆ. ಅಂದ್ರೆ ಅದಕ್ಕೆ ಗಾಯತ್ರಿ, ತ್ರಿಷ್ಟುಪ್, ಜಗತಿ ಇತ್ಯಾದಿ ಛಂದಶಾಸ್ತ್ರ ಎಲ್ಲ ಕೂಡ ಆ ಒಂದು ಪದ್ಯಾತ್ಮಕವಾದಂತಹ ವೇದವನ್ನ ಹೇಳ್ತಕ್ಕಂತಹದ್ದು. ಈ ಋಕ್ಕುಗಳು ಹೆಚ್ಚು ಇರೋದ್ರಿಂದ ಅದಕ್ಕೆ ಋಗ್ವೇದ ಎಂಬುದಾಗಿ ಈ 4 ವಿಭಾಗ ಮಾಡಲಿಕ್ಕೂ ಒಂದು ಕಾರಣ ಇದೆ. ಅದು ಯಜ್ಞಪರವಾಗಿ. ಯಜ್ಞದಲ್ಲಿ 4 ಪ್ರಧಾನ ಋತ್ವಿಕಗಳು ಇರ್ತಾರೆ. ಒಬ್ಬನು ಹೋತ, ಅಧ್ವರ್ಯು, ಉದ್ಗಾತ, ಆಗ್ನಿಧ್ರ ಎಂಬುದಾಗಿ. ಈ 4 ಬ್ರಹ್ಮ ಎಂಬುದಾಗಿ. ಈ 4 ಋತ್ವಿಕಗಳಿಗೂ ಒಂದೊಂದು ಭಾಗ. ಅಂದ್ರೆ ಹೋತೃಗಣ, ಅಧ್ವರ್ಯುಗಣ, ಬ್ರಹ್ಮಗಣ. ಅದೇ ಅಂದ್ರೆ ಗಣಪರವಾಗಿ. ಅಂದ್ರೆ ಸೋಮಯಾಗದಲ್ಲಿ ನೋಡಿದಾಗ ಬ್ರಹ್ಮ, ಹೋತ, ಧ್ವರ್ಯುರಗ್ನಿ ಎಂಬುದಾಗೆ ಶ್ರುತಿವಾಕ್ಯ. ಇವರು 4 ಪ್ರಧಾನ. ಇವರಿಗೆ ಅವ್ರದ್ದೊಂದು ಗಣ ಇರುತ್ತೆ. ಆ ಗಣದಲ್ಲಿ ಇಷ್ಟಿಷ್ಟು ಋತ್ವಿಕಗಳಂತೂ ಇರುತ್ತಾರೆ. ಈ ರೀತಿಯಾಗಿ ವಿಭಾಗ. ಅಂದ್ರೆ ಹೋತೃಗಣಕ್ಕೆ ಋಗ್ವೇದ, ಅಧ್ವರ್ಯುಗಣಕ್ಕೆ ಯಜುರ್ವೇದ, ಉದ್ಗಾತ್ರ ಗಣಕ್ಕೆ ಸಾಮವೇದ, ಬ್ರಹ್ಮ ಗಣಕ್ಕೆ ಅಥರ್ವಣ ವೇದ. ಈ ಬ್ರಹ್ಮ ಗಣಕ್ಕೆ ಇರತಕ್ಕಂಥದ್ದು ಸಾಧಾರಣವಾಗಿ
ಹೋತೃಗಣ ಅಂತಂದ್ರೆ ಸ್ತುತಿ ರೂಪವಾದಂತಹ ಮಂತ್ರಗಳನ್ನು ಹೇಳುತ್ತಾರೆ. ಉದ್ಗಾತೃಗಣ, ಅಧ್ವರ್ಯುಗಣ ಅಂತಂದ್ರೆ ಯಾಗದಲ್ಲಿ ನಡೆಯತಕ್ಕಂತಹ ಪ್ರಕ್ರಿಯೆ ಅದೆಲ್ಲ ಅವ್ರು ನೋಡ್ಕೊಳ್ತಾರೆ. ಉದ್ಗಾತೃಗಣ ಸಾಮಗಾನವನ್ನು ಮಾಡುತ್ತಾರೆ. ಬ್ರಹ್ಮ ಅನ್ನೋನು ಇವ್ರು ಮಾಡತಕ್ಕಂತಹ ಪ್ರತಿ ಪ್ರಕ್ರಿಯೆಗೂ ಕೂಡ ಅನುಮಂತ್ರಣ ಅಭಿಮಂತ್ರಣ ಮಾಡ್ತಾ ಇರ್ತಾರೆ ಆ ವೇದದಲ್ಲಿ ಇರ್ತಕ್ಕಂತಹದ್ದು. ಮತ್ತೇನಾದ್ರೂ ಪ್ರಾಯಶ್ಚಿತ್ತ ಏನಾದ್ರು ಇದ್ರೆ ಕೂಡ ಅದೇ ಅಥರ್ವಣ ವೇದದಲ್ಲಿ ಹೇಳಿದ್ದಾರೆ. ಇಲ್ಲ, ಈ ರೀತಿಯಾಗಿ ಯಜ್ಞ ಸಂಬಂಧವಾಗಿ ನೋಡಿದರೂ ಕೂಡ 4 ವಿಭಾಗ ವೇದಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ವೇದತ್ರಯಿ ಅಂತಂದ್ರೆ ವೇದದಲ್ಲಿರ್ತಕ್ಕಂತಹ ವಿಭಾಗ. ಅದು ಹೇಗೆ ಅಂತಂದ್ರೆ ಋಗ್ರೂಪವಾದಂತಹ ಭಾಗ, ಅದೇ ರೀತಿಯಾಗಿ ಯಜುರ್ರೂಪವಾದಂತಹ ಭಾಗ. ಇದು ಈ ಯಜಸ್ಸಿನಲ್ಲಿ ಅಂದ್ರೆ ಗದ್ಯಾತ್ಮಕವಾಗಿರುತ್ತದೆ. ಆಮೇಲೆ 3ನೇದು ಗಾನರೂಪ. ಈ ಗಾನರೂಪ ಇದು ಋಕ್ಕನ್ನು ಆಶ್ರಯಿಸಿಕೊಂಡೇ ಇರುತ್ತದೆ. ಬಿಡಿಯಾಗಿ ಈ ಗಾನಕ್ಕೆ ಒಂದು ಆಕಾರವಿಲ್ಲ, ಅದು ಋಗಾಶ್ರಿತವಾಗಿರುತ್ತದೆ. ಸಾಮವೇದದಲ್ಲಿ 2 ವಿಧವಾಗಿ ಗಾನ ಮಾಡುತ್ತಾರೆ. ಒಂದು ಋಕ್ಕಿಗೆ, ಇನ್ನೊಂದು ಸ್ತೋಭಗಳು ಎಂಬುದಾಗಿರುತ್ತದೆ. ಆ ಸ್ತೋಭಗಳಿಗೆ ಋಕ್ಕಿಗೆ ಇವೆರಡಕ್ಕೂ ಕೂಡ ಗಾನವಿರುತ್ತದೆ. ಈ ರಥಂತರ ಸಾಮ, ಬೃಹತ್ ಸಾಮ ಇತ್ಯಾದಿ ಸಾಮಗಳಿಂದ ಗಾನ ಮಾಡುತ್ತಾರೆ. ಇಲ್ಲ, ಸಾಮವೇದದಲ್ಲಿ ಅದೊಂದು ಭಾಗ. ಸ್ತೋಭಕ್ಕೆ ಕೂಡ ಸ್ವರಗಳನ್ನು ಹೇಳಿ ಗಾನ ಮಾಡತಕ್ಕಂತಹ ಪದ್ಧತಿ ಇದೆ. ಅವರು ಮುಖ್ಯವಾಗಿ ಕೇಳಿರುವಂತಹ ಇನ್ನೊಂದು ಪ್ರಶ್ನೆ, ತ್ರಯಿ ಅಂತ ವೇದಕ್ಕೆ ಹೆಸರಿದೆಯಲ್ಲ, ಅದು ಹೇಗೆ? ಇದೆ 3 ವಿಭಾಗ. ಒಂದು ಋಗ್ರೂಪ, ಋಗ್ಯಜು ಸಾಮ. ಋಗ್ಯಜು ಸಾಮ ಎಂಬತಕ್ಕಂಥ ನಿಗದ ಅಂತಿತ್ತು ಮೊದಲು. ನಿಗದ ಸಾಮವೇದ ಮತ್ತು ಅಥರ್ವಣ ವೇದ 2 ಸೇರಿ ನಿಗದ ಅಂತಾಗಿತ್ತು. ಅದನ್ನೇ 4 ವಿಭಾಗ ಮಾಡಿದರು. ಅಂದರೆ 3 ವಿಧವಾದಂತಹ ವೇದವನ್ನ 4 ವಿಭಾಗ ಮಾಡಿದರೆ ಹೊರತು ಏಕ ವಿಧವಾದಂತಹ ವೇದವನ್ನು 4 ವಿಭಾಗ ಮಾಡೇ ಇಲ್ವಲ್ಲ. ಆದರೆ ಪ್ರಮಾಣಗಳೆಲ್ಲ ಹೇಳ್ತಾವೆ ಏಕ ವಿಧವಾದಂತಹ ವೇದವನ್ನೇ 4 ವಿಭಾಗ ಮಾಡಿದ್ದಾರೆ ಅಂತ. ಏಕ ವಿಧವಾದಂತಹದ್ದು ಅಲ್ಲ, ಏಕ ರಾಶಿಯಾಗಿರ್ತಕ್ಕಂಥದ್ದು. ಅಲ್ಲಿ ಇನ್ನೊಂದು ಏಕ ವಿಧ ಅಂದ್ರೆ ಏನು, ಅದರಲ್ಲಿ ಏನು ಭೇದ ಇಲ್ಲ ಅಂತ ಆಗುತ್ತೆ. ಒಂದೇ ವಿಧವಾದದ್ದು ಅಂತ, ಒಂದು ವಿಧ ಅಲ್ಲ, ಒಂದು ರಾಶಿ. ರಾಶಿ ಇಲ್ವೇ ಇಲ್ಲ, ತ್ರಯಿ ಆಗಿತ್ತು ಮೊದಲು. 3 ರಾಶಿ ಅಲ್ಲ, 3 ರಾಶಿ ಅಲ್ಲ, 3 ರಾಶಿ ಅಲ್ಲ. ಹಂಗಂದ್ರೆ ರುಕ್ಕಿಲ್ಲದೆ ಸಾಮವನ್ನು ಹೇಗೆ ತೋರಿಸ್ತೀವಿ? ಸಾಧ್ಯನೇ ಇಲ್ಲ. ರುಕ್ಕಲ್ಲ, ನಾವು ಹೇಳ್ತೇವೆ ಋಗ್ವೇದ, ಯಜುರ್ವೇದ ಅಂತಿಲ್ಲ, ನಿಗದ ಅಂತ. ಋಗ್ವೇದ, ನಿಗದ ಹಾಗೂ ಸಾಮವೇದ. ಹೌದು, ಅದೇ ಅದನ್ನೇ ಹೇಳ್ತಾರೆ. ಇತಿ ವೇದಾಸ್ತ್ರಯಿ ಅಂತ ಹೇಳಿ 3 ವೇದತ್ವ ಇರೋದು ನಿಜವಾಗ್ಲೂ 3ಕ್ಕೆ. ಅದಕ್ಕೆ ಋಚಸ್ಸಾಮ ನಿಯಜೋಗುಂಶಿ ಅಂತ ಹೇಳಿದ್ದಾರೆ. ಅಥರ್ವಣ ವೇದದ ಹೆಸರಿಲ್ಲ. ಅಷ್ಟೇ ಅಲ್ಲ, ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖ ಮಾಡಿರುವಂತಹದ್ದು ಸಾಕ್ಷಾತ್ ಶ್ರೀಕೃಷ್ಣ 3 ವೇದಗಳನ್ನು ಹೇಳಿದ್ದಾನೆ. ಅದಕ್ಕೆ ಇನ್ನೊಂದು, ನಮ್ಮ ನಿತ್ಯ ಬ್ರಹ್ಮಯಜ್ಞದಲ್ಲಿ ನಾವು ಬ್ರಹ್ಮಯಜ್ಞಾಂಗ ತರ್ಪಣವನ್ನು ಮಾಡ್ತೇವೆ. ಬ್ರಹ್ಮಯಜ್ಞಾಂಗ ತರ್ಪಣವನ್ನು ಮಾಡಬೇಕಾದ್ರೆ ಋಗ್ವೇದಂದರ್ಪಯಾಮಿ, ಯಜುರ್ವೇದಂದರ್ಪಯಾಮಿ, ಸಾಮವೇದಂದರ್ಪಯಾಮಿ, ಆದಮೇಲೆ ಅಥರ್ವಾಂಗಿರ ಸಂದರ್ಪಯಾಮಿ, ಇತಿಹಾಸ ಪುರಾಣಂದರ್ಪಯಾಮಿ, ಕಲ್ಪಂದರ್ಪಯಾಮಿ
ಅಂತ ನಾವು ನಿತ್ಯ ಬ್ರಹ್ಮಯಜ್ಞದಲ್ಲಿ ಮಾಡುವಂತಹ ತರ್ಪಣ ಪ್ರಕ್ರಿಯೆಯಲ್ಲಿ ಅಥರ್ವಣ ವೇದಕ್ಕೆ ಬಂದಾಗ ಅಥರ್ವಾಂಗಿರ ಸಂತರ್ಪಯಾಮಿ ಅಂತಾನೆ ಇದೆ ಪ್ರಯೋಗ. ಅಲ್ಲಿ ಅಥರ್ವಣ ವೇದಂ ತರ್ಪಯಾಮಿ ಅಂತ ಎಲ್ಲೂ ಪ್ರಯೋಗ ಇಲ್ಲ. ಅದೇ ಯಾಕೆ ಇಲ್ಲ ಅಂತಂದ್ರೆ ಅದಕ್ಕೆ ವೇದತ್ವವನ್ನು ಅಂತರ್ಗತವಾಗಿ ಹೇಳಿದ್ದಾರೆ ಬಿಟ್ಟರೆ ಅದಕ್ಕೆ ಪ್ರತ್ಯೇಕ ಹೇಳಿಲ್ಲ. ಅದಕ್ಕೋಸ್ಕರ ಇದು ವೇದ ಸ್ತ್ರಯಿ ಅನ್ನೋದು ಸಿದ್ಧ ಅಂತ ಅರ್ಥ. ಆಮೇಲೆ ಮೂರೇ ವೇದ ಇರೋದು, ಆಮೇಲೆ ಅದನ್ನ 4 ಅಂತ ಮಾಡಿದ್ರು. ಹಾಗೆ ಹಂಗಲ್ವಾ? ಏಕಂ ಅದೇ 4 ಮಾಡಲಿಕ್ಕೆ 4ಆಗಿ ವಿಭಾಗ ಮಾಡಲಿಕ್ಕೆ ಕಾರಣನೇ ನಾನು ಹೇಳಿದ್ದು. ಒಂದು ಯಜ್ಞ ಉದ್ದೇಶ ಮಾಡಿಕೊಂಡು, ಆದ್ರೆ ಪ್ರಮಾಣಗಳು ಹೇಳ್ತವೆ ಏಕರಾಶಿ ಮಾಡುವಂತ ವೇದ. ಅದೇ ಗೊತ್ತಾಯ್ತು. ಇಲ್ಲ, ಅವರ ಅವಕಾಶ ಕೊಟ್ಟರು. ಕೇಳಿ ಪರವಾಗಿಲ್ಲ. ಮುಂದಿನ ಪ್ರಶ್ನೆ ಶುಕ್ಲಕೃಷ್ಣ ಅವರು ಪ್ರಶ್ನೆ ಮಾಡಿರುವಂತಹದ್ದು ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಇಟ್ಕೊಂಡ್ರೆ 4 ವೇದ ಆಯ್ತಾ 5 ವೇದ ಆಯ್ತಾ ಅಂತ ಪ್ರಶ್ನೆ ಮಾಡಿದ್ದ. ಅದಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಈ ರೀತಿಯಾಗಿ 4 ಭೇದ. ಶುಕ್ಲ ಯಜುರ್ವೇದದಲ್ಲಿ ಮತ್ತೆ 2 ಭೇದ. ಅದು ಹೇಗೆ ಅಂತಂದ್ರೆ ವೇದಕ್ಕೆ 2 ಸಂಪ್ರದಾಯ ಇದೆ ಅಂತೆ. ಒಂದು ಬ್ರಹ್ಮ ಸಂಪ್ರದಾಯ, ಇನ್ನೊಂದು ಆದಿತ್ಯ ಸಂಪ್ರದಾಯ ಎಂಬುದಾಗಿ 2 ಸಂಪ್ರದಾಯ. ಈ ಆದಿತ್ಯ ಸಂಪ್ರದಾಯದಲ್ಲಿ ಶುಕ್ಲ ಯಜುರ್ವೇದ ಇದೆ ಎಂಬುದಾಗಿ ಹೇಳುತ್ತಾರೆ. ಈ ಯಾಜ್ಞವಲ್ಕ ಮಹರ್ಷಿಗಳು ಅವರು ಅಧ್ಯಯನ ಮೊದಲನೇದಾಗಿ ಋಗ್ವೇದ ಅಧ್ಯಯನ ಮಾಡಿದ್ರಂತೆ. ಅಲ್ಲಿ ಏನೋ ಒಂದು ಅವರಿಗೆ ತೊಂದರೆ ಆದರೂ ಗುರುವಿನ ಜೊತೆ ಅವರಿಗೆ ವಿರುದ್ಧ ಬಂದಿರೋದ್ರಿಂದ ಆ ಅಧ್ಯಯನವನ್ನು ನಿಲ್ಲಿಸಿ ಮತ್ತೆ ವೈಶಂಪಾಯನರ ಹತ್ರ ಬಂದು ಯಜುರ್ವೇದ ಅಧ್ಯಯನ ಮಾಡಿದರು. ಅವರ ಹತ್ರ ಕೂಡ ವಿರೋಧ ಆಗಿರೋದ್ರಿಂದ ನೀನು ನನ್ನ ಹತ್ರ ಅಧ್ಯಯನ ಮಾಡಿದಂತಹ ಭಾಗವನ್ನೆಲ್ಲ ಕೂಡ ನನಗೆ ಕೊಟ್ಟುಬಿಟ್ಟು ನೀನು ಇಲ್ಲಿಂದ ಹೋಗುವಂತ ಅವರು ಹೇಳಿರೋದ್ರಿಂದ ಅವರು ಎಲ್ಲ ಅಗ್ನಿ ರೂಪದಲ್ಲಿ ವಮನ ಮಾಡುತ್ತಾರೆ. ಆಗ ತಿತ್ತಿರಿ ಪಕ್ಷಿ ರೂಪದಿಂದ ತಿತ್ತಿರಿ ಮಹರ್ಷಿಗಳು ಅದನ್ನು ಸ್ವೀಕಾರ ಮಾಡುತ್ತಾರೆ. ಆಮೇಲೆ ಅವರು ಇಲ್ಲಿಂದ ಆದಿತ್ಯ ಲೋಕಕ್ಕೆ ಹೋಗಿ ಅಲ್ಲಿ ಶುಕ್ಲ ಯಜುರ್ವೇದ ಎಂಬತಕ್ಕಂತಹ ಶಾಖೆಯನ್ನು ಅಧ್ಯಯನ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಆದರೆ ಅವರು ಶುಕ್ಲ ಯಜುರ್ವೇದ ಅನ್ನೋ ಅಧ್ಯಯನ ಮಾಡೋಕೆ ಮುಂಚೆನೂ ಶುಕ್ಲ ಕೃಷ್ಣ ಎಂಬತಕ್ಕಂತಹ ಹೆಸರು ಇತ್ತು. ಕಾರಣ ಏನು ಅಂತಂದ್ರೆ ಇದಕ್ಕೂ ಯಜ್ಞ ರೂಪವಾದಂತಹ ಕಾರಣ ಹೇಳ್ತಾರೆ. ಆಧ್ವರ್ಯವಂ ಕ್ವಚಿತ್ ಹೌತ್ರಂ ಕ್ವಚಿದಿತ್ ಅವ್ಯವಸ್ಥತ ಎಂಬುದಾಗಿ. ಇದು ಎಲ್ಲಿರುತ್ತೆ ಅಂತಂದ್ರೆ ಬುದ್ಧಿಮಾಲಿನ್ಯ ಹೇತುತ್ವಾದ್ ಯಜು ಕೃಷ್ಣ ಮಿತಿರಿತಂ ಎಂಬುದಾಗಿ. ಕೃಷ್ಣ ಯಜುರ್ವೇದದಲ್ಲಿ ಹೇಗಿರುತ್ತೆ ಅಂತಂದ್ರೆ ಸಂಹಿತ ಸಾಧಾರಣವಾಗಿ 4 ವಿಭಾಗ: ಸಂಹಿತ, ಬ್ರಾಹ್ಮಣ, ಕಾಟಕ, ಆರಣ್ಯಕ, ಇಲ್ಲಾಂದ್ರೆ ಆರಣ್ಯಕ, ಉಪನಿಷತ್ತು, ಈ ರೀತಿಯಾಗಿ 4 ವಿಭಾಗವನ್ನು ಮಾಡುತ್ತಾರೆ. ಆದರೆ ಯಜುರ್ವೇದದಲ್ಲಿ ಸಂಹಿತದಲ್ಲೂ ಕೂಡ ಬ್ರಾಹ್ಮಣವಿರುತ್ತದೆ. ಅಂದ್ರೆ ಸಂಹಿತಾ ಬ್ರಾಹ್ಮಣ ಅಂತಂದ್ರೆ ಕೃಷ್ಣ ಯಜುರ್ವೇದದಲ್ಲಿ ಅಂದ್ರೆ అది కాఠకం అనేటటువంటి భాగమే కృష్ణ యజుర్వేదంలో ఒక 3 పన్నాలలో పాఠం ఉన్నది. దాన్ని కాఠకం అనే చెప్తాం. అయితే తైత్రీయ శాఖాంతర్గతమైన కాఠకం, కఠశాఖలో ఉన్నది అది శాఖనే మొత్తం ప్రత్యేకంగా ఉంది. అవును, ಒಂದು ಪ್ರಭೇದ. ಪರಂಪರೆಯಲ್ಲಿ ಪಾಠ ಪರಂಪರೆಯಲ್ಲಿ ಆ ರೀತಿ ಹೇಳ್ತಾರೆ. ರೂಢಿಯಲ್ಲಿ ಕಾಟಕತ್ರಯ ಎಂಬುದಾಗಿ ಬ್ರಾಹ್ಮಣ ಉಪನಿಷತ್ತು 4 ಭಾಗ. ಅಂತರ್ಗತ ಭಾಗ ನಾವು ಹೇಳಿದಾಗ ರೂಢಿಯಲ್ಲಿ ಅಧ್ಯಯನ ಪರಂಪರೆಯಲ್ಲಿ ಆ ರೀತಿ ಹೆಸರು ಶುಕ್ಲ ಕೃಷ್ಣ. ಅಂದ್ರೆ ಸಾಧಾರಣವಾಗಿ ಎಲ್ಲ ವೇದಗಳಲ್ಲಿ, ಋಗ್ವೇದದಲ್ಲಿ, ಅದೇ ರೀತಿಯಾಗಿ ಸಾಮವೇದದಲ್ಲಿ, ಅಥರ್ವಣವೇದದಲ್ಲಿ ಸಂಹಿತಾ ಭಾಗದಲ್ಲಿ ಕೇವಲ ಮಂತ್ರಗಳು ಮಾತ್ರ ಇರುತ್ತವೆ ಸಂಹಿತಾ ಭಾಗದಲ್ಲಿ. ಬ್ರಾಹ್ಮಣ ಭಾಗದಲ್ಲಿ ವಿಧಿವಾಕ್ಯಗಳು, ಅದೇ ರೀತಿಯಾಗಿ ಅರ್ಥವಾದ ಎಂಬುದಾಗಿ ಇವುಗಳು ಮಾತ್ರ ಅದರಲ್ಲಿ ಇರುತ್ತದೆ ಬ್ರಾಹ್ಮಣ ಭಾಗದಲ್ಲಿ. ಉಪನಿಷತ್ತಲ್ಲಿ ವೇದಾಂತ ಸಂಬಂಧವಾದಂತಹದ್ದು,
ಆರಣ್ಯಕ ಭಾಗ ಅಂತಂದ್ರೆ ಅದರಲ್ಲೂ ಕೂಡ ಅದು ಆರಣ್ಯಕದಲ್ಲೇ ಉಪನಿಷತ್ ಎಂಬತಕ್ಕಂತಹದ್ದು ಒಂದು ಭೇದ ಎಂಬುದಾಗಿ ಹೇಳುತ್ತಾರೆ, ವಿಭಾಗ ಮಾಡಿ. ಈ ಆರಣ್ಯಕ ಎಂಬತಕ್ಕಂಥದ್ದು ಅರಣ್ಯದಲ್ಲೇ ಪಾರಾಯಣ ಮಾಡಬೇಕು ಎಂಬತಕ್ಕಂತಹ ಉದ್ದೇಶ ಕೂಡ ಹೇಳ್ತಾರೆ. ಅಲ್ಲೇ ಅಂದರೆ ಅರಣ್ಯದಲ್ಲೇ ಅದು ನಮ್ಮ ಋಷಿಗಳಿಂದ ಆದಿದ್ದರಿಂದ ಅದನ್ನು ಅರಣ್ಯದಲ್ಲೇ ಹೇಳಬೇಕು ಎಂಬತಕ್ಕಂತಹ ಒಂದು ನಿಯಮ. ಸಾಧಾರಣವಾಗಿ ಸಾಯಂಕಾಲದ ಹೊತ್ತು, ಅದೇ ರೀತಿಯಾಗಿ ಮನೆಗಳಲ್ಲಿ ಆರಣ್ಯಕವನ್ನು ಪಾರಾಯಣ ಮಾಡೋದಿಲ್ಲ ಸಾಧಾರಣವಾಗಿ. ಆದರೆ ಕೃಷ್ಣ ಯಜುರ್ವೇದದಲ್ಲಿ ಏನು ವಿಶೇಷ ಅಂತಂದರೆ, ಇಷೇತ್ವೋರ್ಜೇತ್ವ ಎಂಬುದಾಗಿ ಮಂತ್ರಗಳು ಶುರುವಾಗುತ್ತದೆ. ಮಂತ್ರಗಳ ಆದ ಅನಂತರವೇ ಬ್ರಾಹ್ಮಣ ಕೂಡ ಶುರುವಾಗುತ್ತೆ. ಅದರ ಒಂದು ವಿಧಿವಾಕ್ಯ, ಅದರ ಒಂದು ಅರ್ಥವಾದ, ಈ ರೀತಿಯಾಗಿ ಯಾಕೆ ಮಾಡಬೇಕು, ವತ್ಸಾಪಾಕರಣ ಶಾಖಾಚ್ಛೇದನ ಹೇಗೆ ಮಾಡಬೇಕು, ವತ್ಸಾಪಾಕರಣ ಯಾಕೆ ಮಾಡಬೇಕು, ಅದರಿಂದ ಬರತಕ್ಕಂತಹ ಫಲ ಏನು, ಇದೆಲ್ಲ ಮಿಶ್ರಿತವಾಗಿರುತ್ತದೆ ಯಜುರ್ವೇದದಲ್ಲಿ. ಆದ್ದರಿಂದಲೇ ಅದಕ್ಕೆ ಕೃಷ್ಣ ಯಜುರ್ವೇದ ಎಂಬುದಾಗಿ ಆ ಭಾಗಕ್ಕೆ ಹೆಸರು. ಶುಕ್ಲ ಯಜುರ್ವೇದದಲ್ಲಿ ಕ್ರಮಶಃ ಸಂಹಿತಾ ಭಾಗದಲ್ಲಿ ಕೇವಲ ಮಂತ್ರಗಳು, ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಬ್ರಾಹ್ಮಣ ಶತಪಥ ಬ್ರಾಹ್ಮಣ, ಆ ಬ್ರಾಹ್ಮಣದಲ್ಲಿ ಕೇವಲ ವಿಧಿ, ಅದೇ ರೀತಿಯಾಗಿ ಅರ್ಥವಾದ ವಿಷಯಗಳೆಲ್ಲ ಇರುತ್ತವೆ. ಈ ರೀತಿಯಾಗಿ ಇರೋಣದ್ರಿಂದ ಅದಕ್ಕೆ ಶುಕ್ಲ ಯಜುರ್ವೇದ ಎಂಬುವ ಪ್ರಸಿದ್ಧಿ ಇದೆ. ಮುಂದಿನ ಪ್ರಶ್ನೆ. ಶಿಕ್ಷಾ, ವ್ಯಾಕರಣವೇ ಮೊದಲಾದ 6 ಬಗೆಯ ವೇದಾಂಗಗಳ ಪ್ರಯೋಜನವೇನು? ವೇದಕ್ಕೆ ಯಜ್ಞಕ್ಕೆ ಇರುವ ಸಂಬಂಧವೇನು? ವೇದೋಕ್ತ ಕರ್ಮಗಳ ಆಚರಣೆಯ ಫಲವೇನು? ಕರ್ಮ ವೇದ ಒಂದು ಸೂಕ್ಷ್ಮವಾಗಿ ಪ್ರಶ್ನೆ ಉತ್ತರ. ವೇದಾಂಗಗಳ ಪ್ರಯೋಜನ ಏನು ಎಂಬತಕ್ಕಂತಹದ್ದು ಮೊದಲನೇ ಪ್ರಶ್ನೆ. ಸ್ವಾಧ್ಯಾಯೋಧ್ಯೇತವ್ಯ ಎಂಬುದಾಗಿ ವೇದಾಧ್ಯಯನದ ವಿಧಿ. ಅಲ್ಲಿ ಸ್ವಾಧ್ಯಾಯ ಅಂತಂದರೆ ಪಿತೃಪರಂಪರೆಯಿಂದ ಬಂದಂತಹ ತಂದೆ ತಾತ ಇವರು ಓದಿದಂತಹ ಯಾವ ವೇದ ಶಾಖೆ ಇದೆಯೋ ಅದನ್ನು ಅಧ್ಯಯನ ಮಾಡಬೇಕು ಎಂಬುದಾಗಿ ವಿಧಿ. ಆದರೆ ಕೇವಲ ಮಂತ್ರಾಧ್ಯಯನವನ್ನು ಮಾಡಬೇಕು ಎಂಬುದಾಗಿ ಅಲ್ಲ ಅಲ್ಲಿ ವಿಧಿ. ಅರ್ಥಸಹಿತವಾದಂತಹ ವೇದಾಧ್ಯಯನ ಮಾಡಬೇಕು, ಅಧ್ಯಯನ ಶಬ್ದಕ್ಕೆ ಅರ್ಥಸಹಿತವಾದಂತಹ ವೇದಾಧ್ಯಯನ ಮಾಡಬೇಕು ಎಂಬುದಾಗಿ ಅಲ್ಲಿ ವಿಧಿ ಇದೆ. ಆದರೆ ವೇದದ ಅರ್ಥ ತಿಳಿದುಕೊಳ್ಳಲಿಕ್ಕೆ ಈ ವೇದಾಂಗಗಳ ಸಹಾಯ ಬೇಕು. ಈ ವೇದಾಂಗಗಳ ಸಹಾಯದಿಂದಲೇ ನಾವು ವೇದದ ಅರ್ಥವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅಂದರೆ ವೇದದಲ್ಲೂ ಕೂಡ ಅಲ್ಲಿ ಈ ಶಿಕ್ಷಾ ವಿಷಯವಾಗಿರ್ಬೋದು, ನಿರುಕ್ತ ವಿಷಯವಾಗಿರ್ಬೋದು, ಇವು ಕೂಡ ಕಂಡು ಬರುತ್ತದೆ. ಶಿಕ್ಷಾಂ ಯಾಖ್ಯಾ ಶ್ಯಾಮ ವರ್ಣಸ್ವರ ಮಾ ದ್ರಾವಲಂ ಇತ್ಯಾದಿ ವಿಷಯಗಳು. ಅದೇ ರೀತಿಯಾಗಿ ಇಂದ್ರಶತ್ರುರ್ವರ್ಧಸ್ವ ಅನ್ನೋ ಈ ಮಂತ್ರೋಹೀನ ಸ್ವರತೋ ವರ್ಣದೋ ವಾ ಮಿಥ್ಯಾ ಪ್ರಯುಕ್ತೋ ನತಮರ್ಥಮಾಹ ಸವಾಗ್ವಜ್ರೋ ಯಜಮಾನಂ ಹಿನಸ್ತಿ ಯಥೇಂದ್ರ ಶತ್ರು ಸ್ವರತೋ ಅಪರಾಧ ಎಂಬುದಾಗಿ ಹೇಳಿದಂತೆ ಈ ಕಥಾವೃತ್ತಾಂತವೆಲ್ಲ ಕೂಡ ವೇದದಲ್ಲೇ ಬರುತ್ತದೆ. ಅದೇ ರೀತಿಯಾಗಿ ವರ್ಣೋತ್ಪತ್ತಿ ಹೇಗಾಗುತ್ತೆ ಅಂದರೆ ಆತ್ಮ ಬುದ್ಧಿಯ ಸಮೇತ್ಯರ್ಮಾನ್ ಮನೋಯುಂಕ್ತೆ ವಿವಕ್ಷಯ ಮನಕ್ಕಾಯಾಗ್ನಿಮಾಹಂತಿ ಸಪ್ರೇರಯಿತಿ ಮಾರುತಂ ಮಾರುತಸ್ಥೂರಸಿಚರನ್ ಮಂದ್ರಂಜನೇತಿ ಸ್ವರಂ. ಇದೆಲ್ಲ ಶಿಕ್ಷಾ ಗ್ರಂಥದಲ್ಲಿ ಇರ್ತಕ್ಕಂತಹ ವಿಷಯ. ಇದೇ ವಿಷಯ ವೇದದಲ್ಲೂ ಕೂಡ ಬರುತ್ತೆ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣ ಹೇಮ ನೀಷಿಣಾ ಗುಹಾತ್ರಿ ನಿಹಿತಾ ವಾಚೋ ಮನುಷ್ಯ ಇತ್ಯಾದಿ ಮಂತ್ರಗಳಲ್ಲಿ ಶಿಕ್ಷಾ ಸಂಬಂಧವಾದ ವಿಷಯಗಳು. ಅದೇ ರೀತಿಯಾಗಿ ನಿರುಕ್ತ ತಗೊಂಡಾಗ ನಿರುಕ್ತದಲ್ಲಿ ನಮಗೆ ಪ್ರತಿ ಪದದ ಒಂದು ನಿರ್ವಚನ ಇತ್ಯಾದಿ ವಿಷಯಗಳು, ಅಂದರೆ ಗೌಹು ಗುಮಾಜ್ಮ ಇತ್ಯಾದಿ ಕಶ್ಯಪ ಋಷಿ ಪ್ರಣೀತವಾದಂತಹ ನಿಘಂಟು ಎಂಬತಕ್ಕಂತಹ ಒಂದು ಗ್ರಂಥ. ಆ ಗ್ರಂಥದಲ್ಲಿರ್ತಕ್ಕಂತಹ ನಿಘಂಟುಗಳಿಗೆ ಯಾವ ರೀತಿಯಾಗಿ ಒಂದು ವ್ಯುತ್ಪತ್ತಿ, ಅದರ ಒಂದು ನಿರ್ವಚನ ಹೇಗೆ ತಗೊಳ್ಬೇಕು, ಅದನ್ನು ಮಂತ್ರಗಳಿಗೆ ಅಲ್ಲಿ ಆ ನಿಘಂಟು ಇರತಕ್ಕಂತಹ ಮಂತ್ರವನ್ನು ತಗೊಂಡು ಅದಕ್ಕೆ ಮಂತ್ರಾರ್ಥ ಹೇಗಿದೆ ಹೇಳಬೇಕು ಇತ್ಯಾದಿ ವಿಷಯಗಳೆಲ್ಲ ಕೂಡ ಯಾಸ್ಕ ಋಷಿ ಪ್ರಣೀತವಾದಂತಹ ನಿರುಕ್ತದಲ್ಲಿದೆ. ಅದೇ ರೀತಿಯಾಗಿ ಜ್ಯೋತಿಷ್ಯ ಅಂತಂದ್ರೆ ಲಘದ ಜ್ಯೋತಿಷ್ಯ ಎಂಬುದಾಗಿ ಹೇಳ್ತಾರೆ. ವ್ಯಾಕರಣಕ್ಕೆ ಷಡಂಗಗಳಿಗೆ ಸಂಬಂಧಪಟ್ಟಂತದ್ದು. ಇದು ಏನು ಅಂತಂದ್ರೆ ವೇದಗಳಲ್ಲಿ ತಿಳಿಸಿದ ಯಜ್ಞಗಳನ್ನು ಯಾವ ಕಾಲದಲ್ಲಿ ಅನುಷ್ಠಾನ ಮಾಡಬೇಕು ಎಂಬ ವಿಷಯಗಳನ್ನೆಲ್ಲ ಕೂಡ ಈ ಜ್ಯೋತಿಷ್ಯ ಎಂಬತಕ್ಕಂತಹ ಅಂಗದಲ್ಲಿ ಹೇಳುತ್ತಾರೆ. ಇನ್ನು ಪ್ರಧಾನವಾದ ಅಂಗ ಕಲ್ಪ. ಈ ಕಲ್ಪ ಅಂದ್ರೆ ಅದರಲ್ಲಿ ಮತ್ತು 4 ವಿಭಾಗ ಕಲ್ಪದಲ್ಲಿ: ಶ್ರೌತಸೂತ್ರ, ಗೃಹ್ಯಸೂತ್ರ, ಧರ್ಮಸೂತ್ರ, ಶುಲ್ಬಸೂತ್ರ ಎಂಬುದಾಗಿ. ಈ ಸೂತ್ರಗಳಿಂದ ಆ ಯಜ್ಞದ ಒಂದು ಪ್ರಕ್ರಿಯೆ ಹೇಗಿರುತ್ತದೆ ಯಜ್ಞ. ಅದೇ ರೀತಿಯಾಗಿ ಧರ್ಮಸೂತ್ರದಲ್ಲಿ ನಾವು ಮಾಡಬೇಕಾದಂತಹ ನಮಗೆ ಇರತಕ್ಕಂತಹ ನಿಯಮಾದಿಗಳು. ಅದೇ ರೀತಿಯಾಗಿ ಗೃಹ್ಯ ಸೂತ್ರದಲ್ಲಿ ಷೋಡಶ ಸಂಸ್ಕಾರಗಳು. ಶುಲ್ಬ ಸೂತ್ರದಲ್ಲಿ ಆ ಒಂದು ಯಜ್ಞ ವೇದಿ ಹೇಗಿರಬೇಕು, ಯಜ್ಞ ಮಂಟಪ ಹೇಗಿರಬೇಕು, ಅಲ್ಲಿರ್ತಕ್ಕಂತಹ ಅಳತೆ, ಅದೇ ರೀತಿಯಾಗಿ ಆ ಯಜ್ಞಾಯುಧಗಳೆಲ್ಲ ಯಾವ ರೀತಿಯಾಗಿರಬೇಕು, ಈ ವಿಷಯಗಳೆಲ್ಲ ಶುಲ್ಬ ಸೂತ್ರದಲ್ಲಿ ಹೇಳ್ತಾರೆ.
ಇವನ್ನೆಲ್ಲ ಹೇಗೆ ತಿಳ್ಕೊಳ್ಬೇಕು ಅಂದ್ರೆ ವೇದ ಮಂತ್ರ ಶ್ರೌತ ಕರ್ಮಗಳನ್ನು ಆಚರಣೆ ಮಾಡಬೇಕು ಅಂತಂದ್ರೆ ಕಲ್ಪದ ಒಂದು ಮುಖ್ಯ ನಮಗೆ ಅದರ ಸಹಾಯ ಬೇಕು. ಆದರೆ ಅರ್ಥ ತಿಳ್ಕೊಳ್ಳಿಕ್ಕೂ ಕಲ್ಪದ ಒಂದು ಅವಶ್ಯಕತೆ ಇದೆ. ಉದಾಹರಣೆಗೆ ಇಷೇತ್ವ ಊರ್ಜೇತ್ವ ಎಂಬುದಾಗಿ ನಾವು ಹೇಳ್ತಾ ಹೋಗ್ತೇವೆ. ಇಷೇತ್ವ ಅಂತಂದ್ರೆ ಏನು? ಇಷೆ ಅಂತಂದ್ರೆ ಅನ್ನಯಾತ್ವ ಅಂದ್ರೆ ಮುಗಿತು, ಅಲ್ಲಿ ಏನು ಒಂದು ಕ್ರಿಯಾಪದ ಇಲ್ಲ, ಏನಿಲ್ಲ. ಮತ್ತೆ ಹೇಗೆ ಅಂತಂದ್ರೆ ಕಲ್ಪಸೂತ್ರದಲ್ಲಿ ಆಚ್ಛಿನದ್ಮಿ ಅಂತ ಹೇಳಿ ಬರುತ್ತೆ. ಅಂದ್ರೆ ಏನ್ ಮಾಡ್ತಿರ್ತಾನೆ ಅಂತಂದ್ರೆ ದರ್ಶಪೂರ್ಣ ಮಾಸ ಯಾಗದಲ್ಲಿ ಇಂದ್ರನ ನಿಮಿತ್ತ ಹಾಲು ಮೊಸರು ಎರಡು ದ್ರವ್ಯ. ಈ ಹಾಲು ಮೊಸರು ಎರಡು ಬೇಕು ಅಂತಂದ್ರೆ ಆಕಳಿನಿಂದ ಕರುವನ್ನ ದೂರ ಮಾಡಬೇಕು. ಆ ದೂರ ಮಾಡುವಾಗ ಒಂದು ಶಾಖೆ ಬೇಕು. ನಾವು ಹೇಗಂದ್ರೆ ಯಾಕೆ ದೂರ ಮಾಡ್ಲಿಕ್ಕಿಲ್ಲ, ಆ ಶಾಖೆ ಈ ಮಂತ್ರದಿಂದ ನಾವು ಛೇದನೆ ಮಾಡಬೇಕು ಎಂಬುದಾಗಿ ಕಲ್ಪಸೂತ್ರದಲ್ಲಿ ಹೇಳದೇ ಇದ್ರೆ ಅಲ್ಲಿ ಅರ್ಥ ನಮಗೆ ಒಂದು ಸಂಪೂರ್ಣತೆ ಉಂಟಾಗೋದಿಲ್ಲ. ಅದರಿಂದ ಕಲ್ಪ ಕೂಡ ನಮಗೆ ಅರ್ಥಕ್ಕೆ ತುಂಬಾ ಸಹಾಯಭೂತವಾಗುತ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಛಂದಸ್ಸು ಕೂಡ ಈ ಉದಾಹರಣೆಗೆ ಯಾಗದಲ್ಲಿ ರಥಂತರಂಗಾಯೇತ ಗಾಯತ್ರಿ ಸಾಮ ಪ್ರಾತಃಸವನದಲ್ಲಿ ಗಾಯತ್ರಿ ಸಾಮ ಹೇಳಬೇಕು. ಈ ಅಶ್ವಿನ ಅಂದ್ರೆ ಒಂದು ಮಾತು ಹೇಳ್ತಾರೆ ವೇದದಲ್ಲಿ, ಅಶ್ವಿನಿ ದೇವತೆಗಳಿಗೆ ವೇದದಲ್ಲಿ ಭಾಗ ಇಲ್ಲ ಅಂತ. ಏಕೆ ಅಂತಂದ್ರೆ ಅವರು ಅಪವಿತ್ರರು, ಯಾವಾಗಲೂ ಚಿಕಿತ್ಸೆಯನ್ನು ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೇ ಇರತಕ್ಕಂಥವ್ರನ್ನು ಮುಟ್ಟೋದು, ಈ ರೀತಿಯಾಗಿ ಅವರು ಅಶುಚಿಯಾಗಿರೋಣದ್ರಿಂದ ಅವರಿಗೆ ಯಾಗದಲ್ಲಿ ಭಾಗ ಇಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರೆ ಮತ್ತೆ ಅವರಿಗೂ ಭಾಗವನ್ನು ಉಂಟು ಮಾಡಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಆಗ ಸರಿ ಇವರಿಗೆ ಭಾಗವನ್ನು ಉಂಟು ಮಾಡಬೇಕು ಅನ್ನೋದಾದ್ರೆ ಅವರ ಒಂದು ಯಾವ ಹವಿಸ್ಸನ್ನ ಗ್ರಹಣೆ ಮಾಡ್ತಾರೋ ಆ ಸಂದರ್ಭದಲ್ಲಿ ಹೋಮಾನ ಸೂಕ್ತವನ್ನು ಪಾರಾಯಣ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ನಮಗೆ ಈ ಛಂದಸ್ಸು ಅಂದ್ರೆ ಈ ಗಾಯತ್ರಿ ಸಂಬಂಧವಾದ ಛಂದಸ್ಸನ್ನ ಉದ್ಗಾತೃಗಣದವರು ಗಾನ ಮಾಡ್ತಾ ಇರಬೇಕು ಆ ಸಮಯದಲ್ಲಿ, ಇತ್ಯಾದಿ ಒಂದು ನಿಯಮಗಳೆಲ್ಲ ಕೂಡ ಹೇಳ್ತಾರೆ ಕಲ್ಪದಲ್ಲಿ. ಮತ್ತೆ ನಮಗೆ ಛಂದೋಜ್ಞಾನ ಇಲ್ಲದೆ ಇದ್ರೆ ಆ ಕರ್ಮಗಳನ್ನೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ಅಲ್ಲದೆ ಕಾಮನಾ ಭೇದೇನ ಕೂಡ ಈ ಛಂದಸ್ಸು ಮಂತ್ರವನ್ನು ಉಪಯೋಗ ಮಾಡಿದರೆ ಈ ಕಾಮನ ಪೂರ್ತಿ ಆಗುತ್ತದೆ ಎಂಬುದಾಗಿ ಶ್ರೋತಕರ್ಮಗಳಲ್ಲೆಲ್ಲ ಹೇಳ್ತಾರೆ. ಆದ್ರಿಂದ ಈ ರೀತಿಯಾಗಿ ನಮಗೆ ಛಂದಶಾಸ್ತ್ರ ಛಂದೋ ಎಂಬತಕ್ಕಂತಹ ಅಂಗ ಉಪಯೋಗವಾಗುತ್ತದೆ. ಈ ರೀತಿಯಾಗಿ ಷಡಂಗಗಳು ಕೂಡ ವೇದ ಅರ್ಥ ತಿಳ್ಕೊಳ್ಳಿಕ್ಕೆ, ತಿಳಿದಂತಹ ವೇದ ಅರ್ಥವತ್ತಾದ ವೇದವನ್ನ ಅನುಷ್ಠಾನ ಮಾಡಲಿಕ್ಕೆ ಈ ಷಡಂಗಗಳು ಉಪಯೋಗವಾಗುತ್ತದೆ. ಆದ್ರಿಂದ ಈ ಷಡಂಗಗಳನ್ನು ಕೂಡ ಅಧ್ಯಯನ ಮಾಡಬೇಕು ಎಂಬುದಾಗಿ ಹೇಳಿ ಸಮಾಧಾನವನ್ನು ಕೊಡ್ತೇನೆ. ಈ ಸಂದರ್ಭದಲ್ಲಿ ಅದಾಗಬೇಕಾದ್ರೆ ಇವತ್ತು ಗಾಯತ್ರಿ ಚಂದ್ರ ಮತ್ತು ಆ ಛಂದಸ್ಸಿನ ಲಕ್ಷಣ, ಆ ಛಂದಸ್ಸಿಗೆ ಏನು ಅಕ್ಷರಗಳು, ಎಷ್ಟು ಅಕ್ಷರಗಳಿರಬೇಕು ಇತ್ಯಾದಿಗಳ ಗಣನೆ ಅದು ನಮಗಾಗಬೇಕಾದ್ರೆ ಛಂದಸ್ಸು ಬೇಕೇ ಬೇಕು. ಅದು ವೇದೋಕ್ತವಾದಂತಹ ಮಂತ್ರಗಳಿಗೆ ಛಂದಸ್ಸನ್ನು ಗಣನ ಮಾಡುವಂತಹ ಕ್ರಮವನ್ನು ತಿಳಿಸುವಂತಹದ್ದು ಷಡಂಗಗಳಲ್ಲಿ ಒಂದಾದಂತಹ ಛಂದಸ್ಸು. ಆದ್ದರಿಂದ ಆ ಛಂದಸ್ಸಿನ ಜ್ಞಾನ, ಅದರ ಅಧ್ಯಯನ, ಅದರ ಅವಶ್ಯಕತೆ ಸಾಂಗ ವೇದಾಧ್ಯಯನದಲ್ಲಿ ಅವಶ್ಯಕತೆ ಇದೆ. ಇನ್ನೊಂದು ಪ್ರಶ್ನೆ, ಸಮಯ ಆಗ್ತಾ ಇದೆ. ಈ ಇನ್ನೊಂದು ಪ್ರಶ್ನೆ, ಅದೇ ವೇದಾಧ್ಯಯನ ಮಾಡುವ ಈ ಫಲವೇನು, ಇದರಿಂದ ಅವಶ್ಯಕತೆ ಏನಿದೆ ಈ ಇದರೊಳಗೆ? ఎక్కువ వద్దండి, దీంట్లోనే ఇచ్చేస్తాను. ವೇದಾಧ್ಯಯನ ಮಾಡಬೇಕು ಎಂಬತಕ್ಕಂತಹ ವಿಧಿ ನಾವಿಷ್ಟು ಮುಂಚೆನೇ ಹೇಳಿದ್ವಿ. ಆದರೆ ಅರ್ಥಸಹಿತವಾದಂತಹ ಅಧ್ಯಯನ ಮಾಡೋಣದಿಂದ ಬರುವ ಫಲವೇನು ಅಂತಂದ್ರೆ ಒಂದು ಮಾತು ಹೇಳ್ತಾರೆ, ವಿಧಿಯ ಸಂದರ್ಭದಲ್ಲೇ ಹೇಳ್ತಾರೆ ಅರ್ಥವಾದದಲ್ಲಿ, ಯಂ ಕ್ರತುಮಧೀತೆ ತೇನ ತೇನ ಶ್ರೇಷ್ಠಂ ಭವತ್ಯಗ್ನೇರ್ವಾಯೋರಾದಿತ್ಯಸ್ಯ ಸಾಯುಜ್ಯಂ ಗಚ್ಚತಿ ಎಂಬುದಾಗಿ. ಅಂದ್ರೆ ಯಂ ಕ್ರತುಮಧೀತೆ, ಯಾವ ಕ್ರತುವನ್ನು ಅಧ್ಯಯನ ಮಾಡ್ತೀವೋ, ಕ್ರತು ಅಂದ್ರೆ ಏನು? ಕ್ರತು ಸಂಬದ್ಧವಾದಂತಹ ವೇದ ಭಾಗ, ಅದು ಕೂಡ ಸಾಂಗವಾಗಿ ಅಧ್ಯಯನ ಮಾಡಿದರೆ ಏನು ಅದರ ಫಲ ಏನು ಅಂತಂದ್ರೆ
ತೇನ ತೇನ ಸ್ಯೇಷ್ಟಂ ಭವತಿ, ತೇನ ತೇನ ಅಸ್ಯ ಇಷ್ಟಂ ಭವತಿ ಎಂಬುದಾಗಿ. ಅಂದರೆ ಏನು ಅಸ್ಯ ಇಷ್ಟಂ ಅಂತಂದರೆ, ವೇದ ಆ ಕ್ರತು ಮಾಡಿದರೆ ಯಾವ ಫಲವು ಬರುತ್ತದೋ ಆ ಕ್ರತು ಮಾಡಿದರೆ ಬರತಕ್ಕಂತಹ ಫಲ, ಅಂದರೆ ಸೋಮಯಾಗ, ರಾಜಸೂಯ, ಅಶ್ವಮೇಧ ಇತ್ಯಾದಿ ಯಾಗಗಳು ಮಾಡಿದರೆ ಬರತಕ್ಕಂತಹ ಫಲವು ಆ ವೇದ ಭಾಗವನ್ನು ಅಧ್ಯಯನ ಮಾಡುವುದರಿಂದನೇ ಬರುತ್ತದೆ ಎಂಬುದಾಗಿ. ಅದು ಕೂಡ ಅರ್ಥಸಹಿತವಾಗಿ. ಅಂದರೆ ವೇದ ಭಾಗವನ್ನು ಅಧ್ಯಯನ ಮಾಡಿದರೆ ಯಾಗ ಫಲ ಹೇಗೆ ಬರುತ್ತೆ ಅಂತಂದರೆ, ವೇದ ಮಂತ್ರವನ್ನು ಉಚ್ಚಾರಣೆ ಮಾಡುವಾಗ ಆ ಪ್ರತಿ ಮಂತ್ರದ ಪ್ರತಿಪಾದ್ಯನಾದಂತಹ ದೇವತೆ ಇರ್ತಾನೆ. ಆ ದೇವತೆಯ ಸ್ಮರಣೆ, ಆ ದೇವತೆಯು ಉಚ್ಚಾರಣೆ ಮಾಡುವಾಗ ಆ ಅರ್ಥ ಕೂಡ ತಿಳಿದಲ್ಲಿ ಅವನ ಒಂದು ಸ್ಮರಣೆ ಆಗುತ್ತೆ, ಆ ದೇವತೆಯ ಸ್ಮರಣೆ. ತದ್ವಾರ ಅಂದರೆ ಆ ಯಾಗ ಪ್ರಕ್ರಿಯೆ ಎಲ್ಲ ತಿಳಿದುಕೊಂಡು ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡುವುದರಿಂದ ತದರ್ಥ ಸ್ಮರಣೆಯಿಂದ ಆ ಯಾಗ ಫಲ ಸಿಗುತ್ತದೆ ಅಂತ. ಯಾಗ 3 ಥರ: ಕಾಯಿಕ, ವಾಚಿಕ, ಮಾನಸಿಕ ಎಂಬುದಾಗಿ. ಅದರಲ್ಲಿ ಮಾನಸಿಕವಾದಂತಹ, ವಾಚಿಕವಾದಂತಹ ಈ 2 ವಿಧವಾದಂತಹ ಫಲ ಲಭಿಸುತ್ತದೆ. ಆದ್ದರಿಂದ ವೇದಾಧ್ಯಯನ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಪರಮ ಪೂಜ್ಯ ಗುರುಗಳಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ಒಂದು ಸಮಾರಂಭದಲ್ಲಿ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ಶತಮಾನೋತ್ಸವ ಮತ್ತು ರಾಯಚೂರು ವಿದ್ಯಾಪೀಠದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಈ ಒಂದು ವೇದಾಧ್ಯಯನದ ಅವಶ್ಯಕತೆ ಮತ್ತು ಅದರ ಲಾಭ ಎಂಬಂತಹ ಒಂದು ಗೋಷ್ಠಿಯನ್ನು ಇಲ್ಲಿ ಪೂಜ್ಯ ಶ್ರೀಪಾದಂಗಳವರು ಏರ್ಪಾಡು ಮಾಡಿದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರುವಂತಹ ವಿಷಯ. ಏಕೆಂದರೆ ಬ್ರಾಹ್ಮಣರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ವೇದಾಧ್ಯಯನದ ಕುರಿತು ಈ ಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ಪೂರ್ವ ಪಕ್ಷವಾಗಿ ನಮ್ಮ ದತ್ತಾತ್ರೇಯ ಶರ್ಮಾ ಅವರು ಮತ್ತು ಸಿದ್ಧಾಂತವನ್ನು ಮಂಡಿಸಿರುವಂತಹ ಶ್ರೀನಾಥಾಚಾರ್ಯರು ಬಹಳ ಸೊಗಸಾಗಿ ಆ ಪರಿಮಿತ ಸಮಯದಲ್ಲಿ ಒಂದು ಅರ್ಥವನ್ನು ಏನು ಕೊಡಬೇಕು ಅದನ್ನು ಸರಿಯಾದ ಅರ್ಥವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ 6 ಪ್ರಶ್ನೆಗಳನ್ನು ಅವರು ಉತ್ತರಿಸಿ ಕೇವಲ ವಿದ್ಯಾರ್ಥಿಗಳಿಗೆ, ಪಂಡಿತರಿಗೆ ಅಲ್ಲದೇನೆ ಸಾಮಾನ್ಯ ಜನರಿಗೂ ಕೂಡ ಬೇಕಾಗಿರುವಂತಹ ಅರ್ಥವನ್ನು ಅವರು ವಿವರಿಸಿದ್ದಾರೆ. ವೇದದ ಅಪೌರುಷೇಯತ್ವದ ಬಗ್ಗೆ ಹೇಳ್ತಾ, ಅದು ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟ ನಿವೃತ್ತಿ ಎಂಬಂತಹ ವಿಚಾರಗಳನ್ನು ಹೇಳ್ತಾ, ಅಪೌರುಷೇಯ ಹೇಗಾಗುತ್ತೆ ವೇದ ಅಂತ ಹೇಳಬೇಕಾದ್ರೆ, ಭದ್ರಂಕರ್ಣೇಭಿಶೃಣುಯಾಮ ದೇವಾಹ ಅನ್ನುವಂಥ ಮಂತ್ರದಲ್ಲಿ ಒಂದು ವ್ಯಾಕರಣ ದೋಷ ನಮಗೆ ಕಾಣುತ್ತೆ. ಭದ್ರಂಕರ್ಣೈಹಿ ಅಂತ ಆಗಬೇಕಾದಂತಹ ಪದ ಭದ್ರಂಕರ್ಣೇಭಿಹಿ ಅಂತ ವೇದ ಪ್ರಯೋಗ ಮಾಡಿದ್ದಾರೆ. ಅದೇ ಅಪೌರುಷೇಯತ್ವಕ್ಕೆ ಪ್ರಧಾನ ಕಾರಣ ಅಂತ ನಾವು ಹೇಳ್ಬೋದಾಗಿದೆ. ಯಾಕೆಂದರೆ ವೇದ ಏನು ಹೇಳುತ್ತೋ ಅದನ್ನೇ ನಾವು ಹೇಳಬೇಕು ಬಿಟ್ಟರೆ ನಮಗೆ ಬುದ್ಧಿ ಪ್ರಣೀತವಾದಂತಹ ವ್ಯಾಕರಣವನ್ನು ಅದಕ್ಕೆ ಹೊಂದಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವೇದ ವ್ಯಾಕರಣ ಅಂತಲೇ ಪ್ರಾದಿಶಾಖ್ಯಾದಿ ಗ್ರಂಥಗಳು ಬೇರೆಯಾಗೇ ಇದ್ದಾವೆ. ಅದೇ ಥರ ವೇದಗಳ ಪ್ರಶ್ನೆ ಬಂದಾಗ 4 ವೇದಗಳು ಅಂತೇಳಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದ್ದರೂ ಕೂಡ 3 ವೇದಗಳು ಅಂಥೇಳಿ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ನಾವು ಅದನ್ನು ಇತಿ ವೇದ ಸ್ತ್ರಯಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅಥರ್ವಾಂಗಿರಸ ಎಂಬಂಥ ಅಂದರೆ ಅಥರ್ವಣ ವೇದವನ್ನು ಅಂತರ್ಗತವಾಗಿ ಇಟ್ಕೊಂಡು ಆ 3 ವೇದವನ್ನೇ ಹೇಳಿದ್ದಾರೆ. ಅದಕ್ಕೆ ನಂತರದಲ್ಲಿ ವೇದ ಎಷ್ಟು ವಿಧ 4 ವೇದ ಅಂತ ಹೇಳ್ತಾ ಶುಕ್ಲ ಯಜುರ್ವೇದದ ಇನ್ನೊಂದು ವಿಭಾಗ ಅದು 4ನೇ ವೇದವ ಅಥವಾ 5ನೇ ವೇದವ ಎಂಬಂತಹ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದ್ದಾರೆ. ಅದು ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ ಎರಡೂ ಸೇರಿಸಿ ಒಂದು ಯಜುರ್ವೇದ ಅಂತಲೇ ಭಾಗ. ಅದಕ್ಕೆ ಬೇರೆ ಒಂದು ಸ್ಥಾನಮಾನ ಅಂತೇಳಿ ವಿಶೇಷ ಸ್ಥಾನನೂ ಇಲ್ಲ, ಕಡಿಮೆ ಸ್ಥಾನನೂ ಇಲ್ಲ. ಯಾಕೆ ಅಂತಂದರೆ ನಮ್ಮ ವೇದಾಧ್ಯಯನ ಮಾಡಿದವರವರಿಗೆ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಎಂಬಂತಹ 4 ಗ್ರಂಥಗಳು ಎಲ್ಲರಿಗೂ ಸಮಾನವಾಗಿದ್ದಾವೆ. ಆದರೆ ಕೃಷ್ಣ ಯಜುರ್ವೇದದಲ್ಲಿ ಮಾತ್ರ ಅದು ಮಿಶ್ರಿತವಾಗಿ ಬ್ರಾಹ್ಮಣ ಮತ್ತು ಆರಣ್ಯಕ ಅಂದರೆ ಸಂಹಿತೆಯ ಮಂತ್ರಗಳು ಮತ್ತು ಬ್ರಾಹ್ಮಣ ಮಂತ್ರಗಳು ಮಿಶ್ರಿತವಾಗಿರೋಣದರಿಂದ ಅದಕ್ಕೆ ಕೃಷ್ಣ ಅಂಥೇಳಿ ಕೃಷ್ಣ ಯಜುರ್ವೇದ ಅಂಥೇಳಿ ಅವರೊಂದು ವಿಷಯವನ್ನು ಪ್ರತಿಪಾದಿಸಿದ್ದಾರೆ. ಸರಿಯಾಗಿದ್ದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಈ ಶುಕ್ಲ ಕೃಷ್ಣ ಭೇದದ ಬಗ್ಗೆ ನನ್ನ ಒಂದು ಸಣ್ಣ ಅನಿಸಿಕೆಯನ್ನು ಹೇಳಬೇಕು ಅಂತೇಳಿ ಅನಿಸ್ತಾ ಇದೆ. ಈ ಶುಕ್ಲ ಯಜುರ್ವೇದ ಪೂರ್ವದಲ್ಲಿ ಕೃಷ್ಣ ಯಜುರ್ವೇದ ಇದ್ದು ನಂತರ ಅದು ಯಾಜ್ಞವಲ್ಕ್ಯರಿಂದ ಉಪದೇಶಿಸಲ್ಪಟ್ಟು, ಸೂರ್ಯನಿಂದ ಉಪದೇಶಿಸಲ್ಪಟ್ಟು ಯಾಜ್ಞವಲ್ಕ್ಯರು ಕಲಿತು ಅದು ಮುಂದಿನ ಪೀಳಿಗೆಗೆ ಶುಕ್ಲ ಯಜುರ್ವೇದ ಬಂದಿದೆ ಅಂಥೇಳಿ ನಮಗೊಂದು ಇತಿಹಾಸ ಕಾಣಿಸ್ತಾ ಇದೆ.
ಆದರೆ ಅದಕ್ಕೆ ಯಾವುದೇ ಕಾಲಮಾನ ಹೇಳೋದಕ್ಕೆ ಬರೋದಿಲ್ಲ. ಆದರೂ ಕೂಡ ಅದಕ್ಕೆ ನಮ್ಮ ಆಚಾರ್ಯತ್ರಯರು ಹೇಗೆ ತಮ್ಮ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಎಂಬಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳಬೇಕಾಗಿದೆ. ಈಶಕೇನ ಘಟಪ್ರಶ್ನ ಮುಂಡಕ ಮಾಂಡೂಕ್ಯ ತೈತ್ತಿರಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಎಂಬಂತಹ 10 ಪ್ರಧಾನವಾದ ಉಪನಿಷತ್ತುಗಳಿಗೆ ಆಚಾರ್ಯತ್ರಯರು ಭಾಷ್ಯವನ್ನು ಬರೆದಿದ್ದಾರೆ. ಅಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಕೂಡ ಈ 10 ಪ್ರಶ್ನೆಗಳಿಗೆ ಪ್ರಧಾನವಾಗಿ ಇಟ್ಕೊಂಡು ಭಾಷ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಸಣ್ಣದಾಗಿರುವಂತಹ ಉಪನಿಷತ್ತು ಈಶಾವಾಸ್ಯ ಉಪನಿಷತ್ತು ಮತ್ತು ಅತ್ಯಂತ ದೊಡ್ಡದಾಗಿರುವ ಈ ದಶೋಪನಿಷತ್ತುಗಳಿಗೆ ರಾಮಾನುಜಾಚಾರ್ಯರು ಮತತ್ರಯಾಚಾರ್ಯರು ವ್ಯಾಖ್ಯಾನವನ್ನು ಬರಲಿಲ್ಲ. ಮತತ್ರಯ ಸಂಬಂಧಪಟ್ಟ ವ್ಯಾಖ್ಯಾನಗಳು ಬಂದಿದೆ. ಶ್ರೀ ಶಂಕರಾಚಾರ್ಯರು, ಮಧ್ವಾಚಾರ್ಯರು ನೇರವಾಗಿ ದಶೋಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ರಂಗರಾಮಾನುಜ ಮುನಿಗಳು ಅಂತನ್ನುವಂಥವರು ರಾಮಾನುಜ ಮತದ ರೀತ್ಯ ಈ ಉಪನಿಷತ್ತುಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಕ್ಷಮಿಸಬೇಕು, ಗುರುಗಳು ಅದನ್ನು ಕರೆಕ್ಷನ್ ಮಾಡಿ, ಅಂದರೆ ತಪ್ಪನ್ನು ತಿದ್ದಿ ಗುರುಗಳ ಜವಾಬ್ದಾರಿ ಅದು. ಅದನ್ನು ನಾನು ಹೃತ್ಪೂರ್ವಕವಾಗಿ ಸ್ವೀಕರಿಸ್ತಾ ಮುಂದೆ ಬೃಹದಾರಣ್ಯಕ ಎಂಬಂತಹ ಕೊನೆಯ ಉಪನಿಷತ್ತೇನಿದೆ ಅದು ಹೆಸರಿಗೆ ತಕ್ಕಂತೆಯೇ ಅತ್ಯಂತ ದೊಡ್ಡದಾಗಿರುವಂತಹ ಉಪನಿಷತ್ತು. ಅತ್ಯಂತ ಸಣ್ಣದಾಗಿರುವಂತಹ ಉಪನಿಷತ್ತು, ಅತ್ಯಂತ ದೊಡ್ಡದಾಗಿರುವಂತಹ ಉಪನಿಷತ್ತು ಏನಿದೆ ಅದು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳೇ ಆಗಿದ್ದಾವೆ. ಹಾಗಾಗಿ ಶುಕ್ಲ ಯಜುರ್ವೇದದ ಮತ್ತು ಕೃಷ್ಣ ಯಜುರ್ವೇದದ ಭಿನ್ನ ಆಗಲಿ ಭೇದ ಆಗಲಿ ವೇದದಲ್ಲಿ ಎಲ್ಲೂ ಇಲ್ಲ. ಆ ಥರ ಒಂದು ವ್ಯವಸ್ಥೆನೇ ನಮ್ಮ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ. ಈ ಉಪನಿಷತ್ತು ಕಾಣ್ವ ಶಾಖೆಯಲ್ಲಿ, ಮಾಧ್ಯಂಜನ ಶಾಖೆಯಲ್ಲಿ, ಎರಡೂ ಶಾಖೆಯಲ್ಲಿ ಪಠಿತವಾಗಿರ್ತಕ್ಕಂಥದ್ದು. ಇದು ಅಷ್ಟು ಮಹತ್ವ ಇದೆ ಆ ಥರ ಶುಕ್ಲ ಯಜುರ್ವೇದಕ್ಕೆ. ಇನ್ನು ಮುಂದೆ ಆ ಪಂಚ ಯಜ್ಞಗಳನ್ನು ಕುರಿತು, ಯಜ್ಞಗಳು ಅಥವಾ ವೇದಗಳಿಂದ ನಮಗೇನು ಲಾಭ ಇದೆ? ಸರಿ, ಅಧ್ಯಯನ ಮಾಡ್ತಾ ಇದ್ದೀವಿ, ಅಧ್ಯಾಪನವನ್ನು ಮಾಡ್ತಾ ಇದ್ದೀವಿ, ಆದರೆ ಅದರಿಂದ ನಮಗೇನು ಲಾಭ ಇದೆ ಅಂತ ಹೇಳಿದಾಗ ವೇದ ಹೇಳುತ್ತೆ ಪಂಚ ಮಹಾಯಜ್ಞಗಳನ್ನು ನಾವು ಮಾಡಬೇಕು. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ ಎಂಬಂತಹ 5 ಯಜ್ಞಗಳನ್ನು ಮಾಡಬೇಕು ಅಂತೇಳಿ. ಅದು ಎಲ್ಲವೂ ಕೂಡ ವೇದ ಪ್ರತಿಪಾದ್ಯವಾಗಿರುವಂತಹ ಯಜ್ಞಗಳು. ಇದು ಬ್ರಾಹ್ಮಣರ ನಿತ್ಯ ಕರ್ಮವೂ ಆಗಿದೆ. ಹಾಗಾಗಿ ಆ ಪಂಚ ಯಜ್ಞಗಳನ್ನು ಮತ್ತು ವೇದ ಅಧ್ಯಯನವನ್ನು, ವೇದಾಧ್ಯಯನ ಅಂತಂದ್ರೆ ಕೇವಲ ಒಂದು 82 ಪ್ರಶ್ನೆನೋ ಅಥವಾ 8 ಅಷ್ಟಕ 10 ಮಂಡಲ ಅಧ್ಯಯನ ಅಥವಾ 4 ದಶಕದ ಶುಕ್ಲ ಯಜುರ್ವೇದ ಅಧ್ಯಯನ ಅಥವಾ ಪೂರ್ವಾರ್ಚಕ ಉತ್ತರಾರ್ಚಕ ಸಹಿತವಾದಂತಹ ಸಾಮವೇದ ಅಧ್ಯಯನ ಅಲ್ಲ, ಷಡಂಗ ಸಹಿತವಾದಂತಹ ಅಧ್ಯಯನ. ಅಂದ್ರೆ ಹಾಗೆ ಹೇಳಿರುವಂತಹ ಏನು ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾಣಿ ವೇದಸ್ಯಾಹುರ್ ಮನೀಷಿಣಃ ಎಂಬಂತೆ ಈ 6 ಅಂಗಗಳನ್ನು ಇಟ್ಕೊಂಡು, ಅಂದ್ರೆ 6 ಶಾಸ್ತ್ರ ಅವು, ಆ 6 ಅಂಗಗಳ ಶಾಸ್ತ್ರ ರೂಪದಲ್ಲಿರುವಂತಹ ಅಂಗಗಳನ್ನು ಇಟ್ಕೊಂಡ್ರೆ ವೇದಕ್ಕೆ ಸರಿಯಾದ ಅರ್ಥ ಸಿಗುತ್ತೆ. ಹಾಗಾಗಿ ಶಾಸ್ತ್ರಾಧ್ಯಯನವೂ ಬೇಕು, ವೇದಾಧ್ಯಯನವೂ ಬೇಕು. ಕೇವಲ ವೇದಾಧ್ಯಯನದಿಂದ ಏನೂ ಪ್ರಯೋಜನ ಇಲ್ಲ, ಅಂದ್ರೆ ಅರ್ಥ ಆಗೋದಿಲ್ಲ. ಆದರೆ ಕರ್ಮದ ಒಂದು ವಿಷಯ ಬಂದಾಗ ಕೇವಲ ಅರ್ಥ ಗೊತ್ತಿಲ್ಲದೆ ಇದ್ರೂ ಸಹಿತ ನೀವು ಮಂತ್ರ ಪ್ರಯೋಗವನ್ನು ಮಾಡಿದರೆ ಅದಕ್ಕೆ ಬರಬೇಕಾದಂತಹ ಫಲ ಬರುತ್ತೆ ಅಂತೇಳಿ ಇಂದ್ರ ಶತ್ರುರು ವರ್ಧಸ್ವ ಎಂಬಂತಹ ಸ್ಥಳದಲ್ಲಿ ನಮಗೆ ಅದರ ಅರ್ಥ ಸಿಗುತ್ತೆ. ಈ ರೀತಿಯಾಗಿ ಕೊನೆಯಲ್ಲಿ ವೇದಾಧ್ಯಯನದ ಅವಶ್ಯಕತೆ ನಿಜವಾಗಲೂ ನಮಗಿದೆಯಾ ಅಂತಂದ್ರೆ ಪ್ರಸ್ತುತ ಕಾಲದಲ್ಲಿ ಖಂಡಿತವಾಗಲೂ ಎಲ್ಲ ವಿಪ್ರರು ಕೂಡ ವೇದಾಧ್ಯಯನವನ್ನು ಮಾಡಲೇಬೇಕಾದಂತಹ ಅವಶ್ಯಕತೆ ಇದೆ. ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ ಸೈನ್ಸ್ ತುಂಬಾ ಡೆವಲಪ್ ಆಗ್ತಾ ಇದೆ. ಎಲ್ಲಿವರೆಗೂ ಹೋಗ್ತಾ ಇದೆ ಅಂತಂದ್ರೆ ಮತ್ತೆ ಅವರು ಪುನಃ ವೇದಗಳ ಹತ್ತಿರಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ವೇದಗಳಲ್ಲಿ ಏನು ಹೇಳಿದಿನೋ ಅದು ಎಲ್ಲವೂ ಕೂಡ ಇವತ್ತು ಸೈನ್ಸ್ ಅದನ್ನ ಪ್ರೂವ್ ಮಾಡ್ತಾ ಇದೆ, ನಿರೂಪಣೆ ಮಾಡ್ತಾ ಇದೆ. ಹಾಗಾಗಿ ವೇದಾಧ್ಯಯನವನ್ನು ನಾವು ಖಂಡಿತ ಮಾಡಲೇಬೇಕು. ಅದರಿಂದ ಸ್ವಾತ್ಮಾರ್ಥ, ನಮಗೆ ಆತ್ಮ ಉದ್ಧಾರನೂ ಆಗುತ್ತೆ, ಜೊತೆಗೆ ಲೌಕಿಕಕ್ಕೆ ಬೇಕಾಗಿರುವಂತಹ ಧನ ಸಂಪತ್ತಾದಿ ಎಲ್ಲ ಗೌರವಗಳು ಕೂಡ ಸಿಗುತ್ತೆ ಎಂಬಂತಹ ವಿಚಾರವನ್ನು ಅವರು ನಮ್ಮ ಸಿದ್ಧಾಂತವನ್ನು ಹೇಳಿರುವಂತಹ ಶ್ರೀನಾಥಾಚಾರ್ಯರು ಹೇಳಿದ್ದಾರೆ. ಈ ಒಂದು ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನಮಗೆ ಈ ಒಂದು ಸಭೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಶತಮಾನೋತ್ಸವದ ಅಂಗವಾಗಿ ನಡೆದಂತಹ ಗೋಷ್ಠಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೇದದ ಅಧ್ಯಯನ ಮತ್ತು ಮಹತ್ವ ಎನ್ನುವಂತಹ ವಿಷಯದ ಕುರಿತಾಗಿ 3 ಜನ ವಿದ್ವಾಂಸರು, ಅಧ್ಯಕ್ಷ ಸ್ಥಾನದಲ್ಲಿ ಶ್ರೀಯುತ ರಾಮಚಂದ್ರ ಸೋಮಯಾಜಿ ಅವರು, ಪೂರ್ವಪಕ್ಷವನ್ನು ದತ್ತಾತ್ರೇಯ ಜೋಶಿ ಅವರು ಹಾಗೂ ಸಿದ್ಧಾಂತವನ್ನು ಶ್ರೀನಾಥಾಚಾರ್ಯ ಅವರು ನಡೆಸಿಕೊಟ್ಟಿದ್ದಾರೆ.
ಸಮಗ್ರವಾಗಿರುವಂತಹ ಇಂದಿನ ಒಂದು ಆಚಾರ್ಯರ ಏನು ಸಿದ್ಧಾಂತ ಇದೆ, ಆ ಸಿದ್ಧಾಂತ ಎಲ್ಲ ತತ್ವವೂ ಕೂಡ ವೇದದ ಮೇಲೆ ನಿಂತಿರುವಂತಹದ್ದಾಗಿದೆ. ವೇದದ ಒಂದು ಅನುವಾದ ರೂಪವಾಗಿದೆ. ಅಂತಹ ವೇದದ ಅಧ್ಯಯನ ಮತ್ತು ಅದರ ಮಹತ್ವದ ಕುರಿತಾಗಿ ವಿಶೇಷವಾಗಿ ನಮಗೆ ಘೋಷಣೆ ನಡೆಸಿಕೊಟ್ಟಿದ್ದಂತಹ 3 ವಿದ್ವಾಂಸರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇದೇ ರೀತಿಯಾಗಿರುವಂತಹ ವಾಂಗ್ಮಯ ಸೇವೆಯವರಿಂದ ಪುನಃ ಅನೇಕ ಸ್ಥಳಗಳಲ್ಲಿ ಮಂತ್ರಾದಲ್ಲಿ ನಡೀಬೇಕಂತ ನಾನು ಕೇಳ್ಕೊಳ್ತಾ, ಮುಂದಿನ ವಿದ್ವಾಂಸರು ಹಿರಿಯ ಶ್ರೀಮಠದ ಶಿಷ್ಯರು, ಹಿರಿಯ ವಿದ್ವಾಂಸರಾಗಿರುವಂತಹ ಶ್ರೀಯುತ ಬಂಡಿ ಶ್ಯಾಮಾಚಾರ್ಯರವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಅವರಿಗೆ ಸ್ವಾಗತವನ್ನು ಕೋರ್ತಾ, ಅವರು ಪೂಜ್ಯ ಶ್ರೀಪಾದಂಗಳಿಂದಾಗಿ ಆಶೀರ್ವಾದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ತಾವು ಉಪನ್ಯಾಸಕ್ಕೆ ಮುಂದೂಡಬೇಕು ಅಂತ ಕೇಳ್ತಾ, ಆ ಉಪನ್ಯಾಸದ ವಿಷಯ ವಾಲ್ಮೀಕಿಗಳ